ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH. ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ದೇವರ ಹಣಕ್ಕೂ ಕನ್ನ ಹಾಕೋ ಪದ್ಧತಿ ಜಾರಿಯಲ್ಲಿ, ಭದ್ರತೆಯನ್ನ ಹೆಚ್ಚಿಸುವ ಪ್ರಯತ್ನ ಸರ್ಕಾರದ ಮಾರ್ಗಸೂಚಿಯಲ್ಲಿ. ಆದರೆ ಕೇವಲ ಮುಜರಾಯಿ ಇಲಾಖೆ ಅಡಿಯ ಹಿಂದೂ ದೇಗುಲಗಳಿಗೆ ಮಾತ್ರವೇ ಬೇಕಾ ರಕ್ಷಣೆ? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಅಯೋಧ್ಯೆಯಲ್ಲಿರುವ ಶ್ರೀರಾಮನ ಮಂದಿರದಲ್ಲಿರ್ತಕ್ಕಂಥ ಹುಂಡಿ ಹಣ ಕಳುವು ಪ್ರಕರಣ ಇಡೀ ದೇಶದಾದ್ಯಂತ ಚರ್ಚೆಗೆ ಒಳಪಡಿತು. ಭಕ್ತರ ಭಾವನೆಗೆ ಧಕ್ಕೆ ಆಗಿದ್ದು ಅಲ್ಲದೆ ಆ ಪವಿತ್ರ ಸ್ಥಳ ಏನಿದೆ, ಪವಿತ್ರ ಕ್ಷೇತ್ರ ಏನಿದೆ, ಆ ಕ್ಷೇತ್ರಕ್ಕೂ ಕೂಡ ಅಪಚಾರ ಆಗುವಂತಹ ಘಟನೆ ನಡೆದೋಯ್ತು ಅನ್ನೋ ಖೇದ ಕೂಡ ವ್ಯಕ್ತವಾಗ್ತಾ ಇದೆ. ಅಯೋಧ್ಯೆಯ ಈ ವಿಚಾರ ಚರ್ಚೆಗೆ ಬಂದ ತಕ್ಷಣ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಅಲರ್ಟ್ ಆಗಿದೆ. ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ 34,500ಕ್ಕೂ ಅಧಿಕ ದೇವಸ್ಥಾನಗಳಲ್ಲಿ ಹುಂಡಿ ಕಾಸಿಗೆ ಭದ್ರತೆಯನ್ನ ಹೆಚ್ಚಿಸುವ ಮಾರ್ಗಸೂಚಿಯನ್ನ ರಾಜ್ಯ ಸರ್ಕಾರ ಪ್ರಕಟಿಸಿದೆ. ಸರಿಯೇ, ದೇವರಿಗೆ ಅಂತ ಸಂದಾಯವಾಗುವ ದುಡ್ಡನ್ನ ದೇವರ ಕಾರ್ಯಕ್ಕೆ ಇಲ್ಲದೆ ಹೋದ್ರೆ ಭಕ್ತರ ಕಾರ್ಯಕ್ಕೆ ಅಥವಾ ದೇವಸ್ಥಾನದ ಉದ್ಧಾರಕ್ಕೆ ಅಥವಾ ದೇವಸ್ಥಾನಕ್ಕೆ ಸಂಬಂಧಿತ ಇತರೆ ಚಟುವಟಿಕೆಗಳಿಗೆ ಬಳಕೆ ಆಗಬೇಕು. ಅದು ಕಳ್ಳರ ಪಾಲಾಗಬಾರದು. ಹೀಗಾಗಿ ಕಣ್ಗಾವಲು ಅತ್ಯಂತ ಅವಶ್ಯಕ. ಈ ಕಣ್ಗಾವಲನ್ನ ಮತ್ತಷ್ಟು ಭದ್ರಗೊಳಿಸೋದು ಕೂಡ ಅನಿವಾರ್ಯ. ಆದರೆ ಈ ಕಣ್ಗಾವಲು ಅನ್ನೋದು ಅಥವಾ ದೇವಸ್ಥಾನದ ಹುಂಡಿಗಳಲ್ಲಿರ್ತಕ್ಕಂಥ ಕಾಸು ದುರ್ಬಳಕೆ ಆಗ್ತಿದೆ ಅನ್ನೋ ಆರೋಪ ಇವೆಲ್ಲವೂ ಕೂಡ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ಹಿಂದೂ ದೇಗುಲಗಳಿಗೆ ಮಾತ್ರ ಸೀಮಿತ ಆಗಬೇಕಾ? ಚಿಕ್ಕ ಪುಟ್ಟ ದೇವಸ್ಥಾನಗಳಿದೆ, ಎಷ್ಟೋ ದೇವಸ್ಥಾನಗಳ ಆಸ್ತಿ ಕಬಳಿಕೆ ಆಗೋಗಿದೆ. ಹಿಂಗೊಂದು ಆಸ್ತಿ ಇತ್ತು ಅನ್ನೋದು ಕೂಡ ಗುರುತು ಇಲ್ಲದಷ್ಟರ ಮಟ್ಟಿಗೆ. ಬೇರೆ ಧರ್ಮಕ್ಕೆ ಸಂಬಂಧಪಟ್ಟಂತೆ ಹೌದು, ನೇರವಾಗಿ ಮುಜರಾಯಿ ಇಲಾಖೆಗೆ ಬರೋದಿಲ್ಲ. ಹಂಗಂದ ಮಾತ್ರಕ್ಕೆ ಅಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಅಥವಾ ಧರ್ಮಕ್ಷೇತ್ರಗಳಲ್ಲಿ ಈ ಕಳ್ಳತನ, ಭ್ರಷ್ಟಾಚಾರ, ಅವ್ಯವಹಾರ, ಹಗರಣ ಆಗ್ತಾ ಇಲ್ವಾ? ಹಾಗಾದ್ರೆ ಆ ಸಮುದಾಯದ ಭಕ್ತರು, ಇನ್ಫ್ಯಾಕ್ಟ್ ಅನುಯಾಯಿಗಳು, ಅವರ ಭಾವನೆಗೆ ಧಕ್ಕೆ ಆಗ್ತಿದೆಯಲ್ಲ, ಇದನ್ನು ಕಾಪಾಡೋದು ಯಾರ ಹೊಣೆ? ಎಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೂ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಅಯೋಧ್ಯೆ ರಾಮ ಮಂದಿರದ ಹುಂಡಿ ಹಣ ಕಳುವು ಪ್ರಕರಣದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರಾಜ್ಯದ ಎಲ್ಲಾ ಮುಜರಾಯಿ ದೇವಸ್ಥಾನಗಳಿಗೆ ಮಾರ್ಗಸೂಚಿ ಹೊರಡಿಸಿದ್ದು, ಭಕ್ತರ ಹಣದ ಪಕ್ಕಾ ಲೆಕ್ಕ ಇಡೋದಕ್ಕೆ ಸೂಚನೆ ನೀಡಿದೆ. ರಾಜ್ಯದ 34,566 ದೇವಾಲಯಗಳಿಗೆ ಮಾರ್ಗಸೂಚಿ ಹೊರಡಿಸಿದೆ. ಮುಜರಾಯಿ ವ್ಯಾಪ್ತಿಯಲ್ಲಿ ಬರುವ ದೇವಸ್ಥಾನಗಳ ಹುಂಡಿ ಹಣ ಮತ್ತು ದೇಣಿಗೆಗೆ ಸಂಬಂಧಪಟ್ಟಂತೆ ಮಾರ್ಗಸೂಚಿ ಇದಾಗಿದೆ. ಅಯೋಧ್ಯೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಬಹುಶಃ ನಮಗೆ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದೆ ಅಂತೇಳಿ ಅಂದ್ಕೊಳ್ತೀನಿ ನಾನು. ಆ ರೀತಿ ಯಾವುದು ನಮ್ಮ ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಎಲ್ಲಿ ಹೆಚ್ಚು ಹಣ ಬರುತ್ತೆ ಅದನ್ನೆಲ್ಲ ನೋಡಿ ಅಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ನಾವು ತಗೊಳ್ತೀವಿ. ಇಡೀ ರಾಜ್ಯದ ಎಲ್ಲ ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲಿ ಕಡ್ಡಾಯವಾಗಿ ಆ ದೇವಸ್ಥಾನದ ಒಳಗಡೆ ಗೋಲ್ಕದ ಎದುರುಗಡೆ CCTVಯನ್ನು ಅಳವಡಿಸಬೇಕು. ಮತ್ತು ಆ CCTV ಕಲೆಕ್ಷನ್ನು ಓಪನ್ ಮಾಡೋಂಥ ಜಾಗ, ಹಣ ತೆಗೆಯುವಂಥ ಜಾಗ, ಹಣ ಎಣಿಸುವಂಥ ಜಾಗ ಎಲ್ಲ ಕೂಡ ಪೊಲೀಸು SP ಕಚೇರಿಗೆ ಅಲ್ಲಿ ಆ ಸಂಬಂಧಪಟ್ಟಂಥ ತಾಲೂಕು ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಗಾಗಲಿ. ಹುಂಡಿಗೆ ಹಾಕಲಾಗುವ ಹಣ ಕೇವಲ ಹಣ ಅಲ್ಲ, ಅದು ನಂಬಿಕೆಯ ಪ್ರತೀಕ, ಭಕ್ತ ಭಗವಂತನ ಭಾವನಾತ್ಮಕ ಸಂಬಂಧದ ಪ್ರತೀಕ. ಹೀಗಿರುವಾಗ ಆ ಹಣ ದುರ್ಬಳಕೆಗೆ ಇಂಥ ನಿಯಮ ಜಾರಿಗೆ ತಂದಿರೋದು ಸರಿಯೇ. ಆದರೆ ದುರುಪಯೋಗ ಕೇವಲ ಹುಂಡಿ ಹಣಕ್ಕೆ ಸೀಮಿತ ಆಗಿಲ್ಲ. ದೇಗುಲಗಳ ಜಾಗ, ದೇಗುಲಗಳಿಗೆ ಬರೋ ದೇಣಿಗೆ, ಕಾಣಿಕೆ, ದೇವಸ್ಥಾನಕ್ಕೆ ಸಂಬಂಧಪಟ್ಟ ಬೆಲೆ ಬಾಳುವ ವಸ್ತುಗಳು ಹುಡುಕ್ತಾ ಹೋದ್ರೆ ಅಕ್ರಮಗಳ ಸರಣಿಯೇ ತೆರೆದುಕೊಳ್ಳುತ್ತೆ. ಹಾಗಂದ ಮಾತ್ರಕ್ಕೆ ಎಲ್ಲಾ ದೇವಸ್ಥಾನಗಳಲ್ಲೂ ಹೀಗೇನೆ ಅಂತ ಸಾರ್ವತ್ರಿಕ ಹೇಳಿಕೆಯೂ ಸರಿಯಲ್ಲ. ಮತ್ತೊಂದು ಕಡೆ ಈ ರೀತಿ ಅಕ್ರಮಗಳು, ಕಳ್ಳತನಗಳು ಕೇವಲ ಮುಜರಾಯಿ ಅಡಿ ಬರುವ ಹಿಂದೂ ದೇವಸ್ಥಾನಗಳಲ್ಲಿ ಮಾತ್ರ ನಡೆಯೋದಾ? ದರ್ಗಾ, ಚರ್ಚ್ ಸೇರಿದಂತೆ ಇತರೆ ಧರ್ಮಗಳ ಧಾರ್ಮಿಕ ಕೇಂದ್ರಗಳಲ್ಲೂ ಇಂಥ ಉದಾಹರಣೆಗಳು ಸಿಕ್ಕಿವೆಯಲ್ಲ. ಹಾಗಾದ್ರೆ ಅವುಗಳ ಮೇಲೆ ನಿಗಾ ಇಡೋ ಪ್ರಯತ್ನ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಅಲ್ಲೂ ಶ್ರದ್ಧೆ ಇಟ್ಟು ಹಣ, ಜಾಗ ಇತ್ಯಾದಿ ದೇಣಿಗೆ ದಾನ ಮಾಡೋರ ಪೈಕಿ ಬಹುತೇಕರು ನಮ್ಮ ರಾಜ್ಯದ ಜನರಲ್ವೇ. ಅವರ ಭಕ್ತಿಯ ಬೆಲೆಯನ್ನು ರಕ್ಷಣೆ ಮಾಡೋಕೆ ಸರ್ಕಾರಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ಜೊತೆಗೆ ಈಗ ಜಾರಿಗೆ ತಂದಿರೋ ಮಾರ್ಗಸೂಚಿ ಅನುಷ್ಠಾನ ಎಷ್ಟು ಪಾರದರ್ಶಕವಾಗಿ ನಡೆಯೋ ಸಾಧ್ಯತೆ ಇದೆ? ಬನ್ನಿ ಚರ್ಚೆ ಮಾಡೋಣ.
ವೀಕ್ಷಕರೇ, ನಿಮಗೆ ಗೊತ್ತಿದೆ, ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ, ನಿಮಗಾಗಿ ಮುಕ್ತವಿರತಕ್ಕಂಥ ವೇದಿಕೆ. ದೇವಸ್ಥಾನಗಳಿಗೆ ಈಗೇನು ಕೊಡ್ತಿದ್ದಾರೆ ಕಣ್ಗಾವಲು, ದೇವಸ್ಥಾನದ ಹುಂಡಿಗಳಿಗೆ ಕೊಡ್ತಾ ಇರುವ ಕಣ್ಗಾವಲು, ಇದರಂತೆಯೇ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಎಲ್ಲೆಲ್ಲಿ ದೇಣಿಗೆ, ದಾನ ಅಥವಾ ಕಾಣಿಕೆ ಇತ್ಯಾದಿ ಸ್ವರೂಪದಲ್ಲಿ ಹಣಕಾಸು ಅಥವಾ ಬೆಲೆ ಬಾಳುವ ವಸ್ತುಗಳು, ಭೂಮಿಯ ವಹಿವಾಟುಗಳಾಗತ್ತೆ, ಆ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೂ ಕೂಡ ಇಂಥ ಕಣ್ಗಾವಲನ್ನ ಸರ್ಕಾರ ತರಬೇಕಾ ಅನ್ನೋ ಮೂಲಭೂತ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯಗಳನ್ನು ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗುವ ದೂರವಾಣಿ ಸಂಖ್ಯೆಗಳಿಗೆ ಅಥವಾ ವಾಟ್ಸ್ಆಪ್ ಎಕ್ಸ್ ಖಾತೆಯ ಡೀಟೇಲ್ಸ್ ಮೂಲಕವೂ ಕೂಡ ನೀವು ನಮ್ಮ ಈ ಚರ್ಚೆಯಲ್ಲಿ ಭಾಗಿಯಾಗಬಹುದು. ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ರಘು ದೊಡ್ಡೇರಿ ಅವರಿದ್ದಾರೆ. ಹಾಗೆ ಸಂಘಟನಾ ಕಾರ್ಯದರ್ಶಿಗಳು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಕಡೆಯಿಂದ ವೇಣುಗೋಪಾಲ್ KS ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಅವರಿದ್ದಾರೆ. ಧಾರ್ಮಿಕ ಚಿಂತಕರು ಡಾಕ್ಟರ್ ಭೀಮಸೇನಾಚಾರ್ಯ ಅತನೂರ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಅವರು ಬಂದ ನಂತರದಲ್ಲಿ ಅವರನ್ನ ಸ್ವಾಗತ ಮಾಡ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಆಚಾರ್ಯ ತಮಿಳೇ ಚರ್ಚೆನ ಪ್ರಾರಂಭ ಮಾಡ್ತಾ ಇದ್ದೀನಿ. ನಾವು ಈ ವರದಿಯಲ್ಲಿ ಹೇಳಿದ್ವಿ, ಈ ಕಾಣಿಕೆ ಅಥವಾ ಹುಂಡಿ ಕಾಸು ಅನ್ನೋದು ಕೇವಲ ಹಣ ಅಥವಾ ಅದಕ್ಕಿರುವ ಮೌಲ್ಯದ ಆಧಾರದ ಮೇಲೆ ತುಲನೆ ಮಾಡ್ಲಿಕ್ಕೆ ಆಗೋದಿಲ್ವೇನೋ. ಭಕ್ತ ಹಾಗೆ ಭಗವಂತನ ನಡುವೆ ಆಗುವ ಒಂದು ಭಾವನಾತ್ಮಕ ಒಡಂಬಡಿಕೆ, ಒಪ್ಪಂದ ಅದನ್ನ ಈಗ ಆಲ್ರೆಡಿ ಕಳ್ಳರ ಕೈ ಸೇರ್ತಾ ಇದೆ ಅನ್ನೋದಕ್ಕೆ ಕೇವಲ ಅಯೋಧ್ಯೆ ಮಾತ್ರ ಅಲ್ಲ, ಹಿಂದೂ ಕೂಡ ಅನೇಕ ಉದಾಹರಣೆಗಳನ್ನು ನಾವು ಗಮನಿಸ್ಬಿಟ್ಟಿದ್ದೀವಿ. ಹಿಂಗಿದ್ದಾಗ ಕಳ್ಳರಿದ್ದಾರೆ ಅಂತ ಗೊತ್ತಾದಾಗ ಕಣ್ಗಾವಲು ಹಾಕೋದು ಸರಿ ಅಲ್ವಾ ಅಂತ ಹೇಳಿ. ನಿಜವಾಗ್ಲೂ ನೀವು ಹೇಳಿದ ಹಾಗೆ ಅವಶ್ಯವಾಗಿ ಆ ಪವಿತ್ರವಾದ ಒಂದು ದೇವಸ್ಥಾನದ ಪರಿಸರದಲ್ಲಿ ಈ ತರಹದ ಕೆಲವು ಅವ್ಯವಹಾರ ನಡೀತಾ ಇದ್ದರೆ ಅಲ್ಲಿ ಕಣ್ಗಾವಲನ್ನು ಅವಶ್ಯವಾಗಿ ಹಾಕಬಹುದು, CC ಕ್ಯಾಮ್ರಾ ಹಾಕಬಹುದು. ಈಗಾಗಲೇ ಸಾಕಷ್ಟು ದೇವಸ್ಥಾನಗಳಲ್ಲಿ ಅದು ಹಾಕಿರ್ತಕ್ಕಂಥದ್ದು ನಾವು ನೋಡ್ತೇವೆ ಇದೆ. ಆದರೂ ಕೂಡ ಅಂದರೆ ಕೆಲವು ಸಲ ಪ್ರಮಾದವಶಾತೋ ಅಥವಾ ಏನೋ ಅತಿ ಆಸೆಯಿಂದಲೋ ಅಲ್ಲಿಯ ಅಂದರೆ ಅರ್ಚಕರು ಇರಬಹುದು ಅಥವಾ ಅಧಿಕಾರಿಗಳು ಇರಬಹುದು ಅಥವಾ ಯಾವುದೇ ಕೆಲಸಗಾರ ಇರಬಹುದು. ಸಾಮಾನ್ಯವಾಗಿ ಮನುಷ್ಯನ ಒಂದು ಮನಸ್ಸು, ಬುದ್ಧಿ, ಸ್ವಭಾವ ದುಡ್ಡು ನೋಡಿದ ಮೇಲೆ ಸ್ವಲ್ಪ ಆಸೆ ಬರೋದು ಸ್ವಾಭಾವಿಕ. ಆದರೆ ಸರ್ವಥಾ ದೇವದ್ರವ್ಯವನ್ನು ಅಂದರೆ ಭಗವಂತನ ಹಣವನ್ನು ನೀವು ಹೇಳಿದ ಹಾಗೆ ಅದು ದೇವಸ್ಥಾನಕ್ಕೆ ಉಪಯೋಗವಾಗಬೇಕು, ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಲಿ ಅಥವಾ ಅದು ಭಕ್ತರ ಅನುಕೂಲತೆಗಾಗಲಿ ಯಾವುದೇ ರೀತಿಯ ಒಂದು ಆಗಬೇಕು. ಹಿಂದಿನ ಕಾಲದಲ್ಲೆಲ್ಲ ದೇವಸ್ಥಾನದ ಒಂದು ಹೊಲಗಳಿರ್ತಾ ಇತ್ತು, ಜಮೀನುಗಳು ಅಥವಾ ಹಣಗಳಿರಬಹುದು, ದುಡ್ಡು, ಕಾಸು, ಬೆಳ್ಳಿ, ಬಂಗಾರಗಳು. ದೇವರಿಗೆ ಆಭರಣದ ಜೊತೆಗೆ ಊರಿನ ಭಕ್ತರಿಗೆಲ್ಲ ಅನ್ನದಾನ ಆಗ್ತಾ ಇತ್ತು. ಅದರಿಂದ ಅಂದರೆ ಇಡೀ ಊರಿಗೆ, ಸಮಾಜಕ್ಕೆ, ಭಕ್ತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ದೇವಸ್ಥಾನದ ದ್ರವ್ಯ, ಹಣ ಅಂಬೋದು ಇರತಕ್ಕಂಥದ್ದು. ಆದ್ದರಿಂದ ಸರ್ವಥಾ ದೇವಸ್ಥಾನದ ಹಣವನ್ನು ಅಪಹರಣ ಮಾಡತಕ್ಕಂಥದ್ದು ಅದು ಮಹಾ ಅಪರಾಧ. ಶಾಸ್ತ್ರೀಯ ದೃಷ್ಟಿಯಿಂದ ನಾವು ಆಧ್ಯಾತ್ಮಿಕ ದೃಷ್ಟಿ ಹಿನ್ನೆಲೆಯಲ್ಲಿ ವಿಚಾರ ಮಾಡೋದಾದರೆ ಬೇಕಾದಷ್ಟು ಅದಕ್ಕೆ ಅಂದರೆ ಪಾಪವನ್ನು ಹೇಳಿದ್ದಾರೆ, ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟುತ್ತಾರೆ, ಅದು ದೊಡ್ಡ ಅಪರಾಧವನ್ನು ಹೇಳಿದ್ದಾರೆ. ಅಂದರೆ ಬ್ರಹ್ಮಸ್ವ ಅಪಹರಣ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಭಗವಂತನ ದ್ರವ್ಯವನ್ನು ಅಪಹರಣ ಮಾಡಿದರೆ, ಬ್ರಹ್ಮಸ್ವ ಅಪಹರಣ ಮಾಡಿದರೆ 7 ಅಂದರೆ ಅವನ ಹಿಂದಿನ 7 ಕುಲದವರೆಗೂ ಅವನಿಗೆ ಏಳಿಗೆ ಇಲ್ಲ ಎಂಬ ಮಾತು. ಅವನ 7 ಕುಲಗಳು ಕೂಡ ನಾಶವಾಗಿ ಹೋಗುತ್ತವೆ ಎಂಬ ಮಾತನ್ನು ಹೇಳ್ತೀವಿ. ಎಷ್ಟು ವಿಚಿತ್ರ ಅಂದ್ರೆ ನೋಡಿ, ಕಬ್ಬಿಣದ ಪುಡಿ ತಿಂದು ಜೀರ್ಣ ಮಾಡಿಕೊಳ್ಬಹುದಂತ, ಕಲ್ಲಿನ ಪುಡಿ ತಿಂದು ಜೀರ್ಣ ಮಾಡಿಕೊಳ್ಬಹುದು. ಆದರೆ ಭಗವಂತನ ದ್ರವ್ಯ ಮೋಸದಿಂದ ನಾವು ಅಂದರೆ ಸ್ವೀಕಾರ ಮಾಡ್ತೇವೆ, ತಿಂತೇವೆ ಅಂದರೆ ಅದು ಸರ್ವಥಾ ಎಂದಿಗೂ ಜೀರ್ಣ ಆಗಲಿಕ್ಕಿಲ್ಲ. ಕ್ಷಮೆ ಇರಲಿ, ಬಟ್ ಇದನ್ನ ಅರಿತವರೇ ಅನೇಕ ಬಾರಿ ಕಳ್ಳರಾಗ್ತಾ ಇರೋದು. ಅಂದ್ರೆ ಹೊರಗಿನವ್ರು ಯಾರೋ ಬಂದು ಕಳ್ತನ ಮಾಡ್ಕೊಂಡು ಹೋದ್ರೆ ಅವರ ಜೀವನದ ಅನಿವಾರ್ಯತೆ ಹಂಗೊಂದು ಪರಿಸ್ಥಿತಿ ತಂದು ಬಿಡುತ್ತೇನೋ ಅಂತ ಅನ್ಬೋದು. ಅನುಕಂಪ ಅಲ್ಲ, ಬಟ್ ಪರಿಸ್ಥಿತಿಯ ವಿವರಣೆ ಹಂಗೆ ಹೇಳ್ಬೋದು. ಬಟ್ ದೇವಸ್ಥಾನದಲ್ಲೇ ಇರುವವರು, ದೇವರ ಕಾರ್ಯಗಳನ್ನ ಮಾಡುವವರು, ಹಾಗೆ ಭಕ್ತರು ಭಗವಂತನ ನಡುವೆ ಸೇತುವೆಯಾಗಿ ನಿಂತಿರುವ ದೇವಸ್ಥಾನದ ಸಿಬ್ಬಂದಿಗಳೇ ಹಿಂಗೆ ಕಳ್ಳರು ಅನ್ನೋ ಆರೋಪ ಹೊತ್ಬಿಟ್ಟಿದ್ದಾಗ ಅವ್ರಿಗೆ ಇವೆಲ್ಲ ಅರಿವಿರುವಂಥದ್ದೇ. ನೋಡಿ, ಇದು ಯಾತಕ್ಕಾಗಿ ಹೀಗಾಗಬಹುದು ಅಂದರೆ ನಾವು ಚಿಂತನೆ ಮಾಡಬಹುದು. ಪುಣ್ಯ ಪಾಪಗಳ ಭಯ ಇಲ್ಲ, ಧರ್ಮದ ಭಯ ಇಲ್ಲ. ಕೇವಲ ಈಗಿನ ಕಾಲಕ್ಕೆ ಆಧ್ಯಾತ್ಮ ಯುಗ, ಕಂಪ್ಯೂಟರ್ ಯುಗ, ಓಡುವ ಯುಗ, ಕೇವಲ ಕಣ್ಣಿಗೆ ಕಂಡದ್ದಷ್ಟೇ ಸತ್ಯ. ಒಂದು ಮಾತಿದೆ, ಕೆಲವರು ಬೇರೆ ದಾರ್ಶನಿಕರು ಹೇಳ್ತಾರೆ, ಈ ಪುಣ್ಯ ಪಾಪ, ಸ್ವರ್ಗ ನರಕ ಇದು ಎಲ್ಲಿದೆ, ಯಾವುದು ಕಣ್ಣಿಗೆ ಕಾಣಿಸೋದಿಲ್ಲ ಇಲ್ಲ ಅಂತ ಹೇಳೋದುಂಟು. ಅಂದ್ರೆ ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಒಂದು ಮಾತು. ಸಾಲ ಮಾಡಿ ಆದ್ರೂ ಅಡ್ಡಿ ಇಲ್ಲ, ತುಪ್ಪ ತಿನ್ನು ಅಂತ. ಕೇವಲ ಜೀವನದಲ್ಲಿ ಎಂಜಾಯ್ಮೆಂಟ್
ಅಂದ್ರೆ ನಾವು ಮಜಾ ಮಾತ್ರ ಮಾಡ್ತೇವೆ, ನಮಗೆ ಬೇಕಾದ ಬೇರೆ ಏನಾಗುತ್ತದೋ ಬಿಡುತ್ತದೋ, ಅಂದರೆ ನಮಗೆ ಮುಂದಿನ ಜನ್ಮದಲ್ಲಿ ಏನಾಗುತ್ತದೋ ಬಿಡುತ್ತೋ, ಈಗಂತೂ ನಾವು ಅದು ದೇವರದೋ ಬ್ರಾಹ್ಮಣರದೋ ಸಜ್ಜನರದೋ ಯಾವುದೋ ಒಬ್ಬ ಸಾತ್ವಿಕ ಯಾರ ಹಣ ಆದ್ರೆ ಏನ್ರೆ ನನಗೆ ಬೇಕು ಸಾಕು, ಈ ರೀತಿ ಸ್ವೇಚ್ಛಾಚಾರದ ಒಂದು ಪ್ರವೃತ್ತಿ, ಪಾಪಗಳ ಭಯ ಇಲ್ಲ, ನರಕದ ಭಯ ಇಲ್ಲ, ಅಂದರೆ ಆಸ್ತಿಕ್ಯ ಬುದ್ಧಿಯ ಮೇಲೆ ವಿಶ್ವಾಸ ಇದೆ, ದೇವರು ಧರ್ಮಶಾಸ್ತ್ರಗಳ ಮೇಲೆ ವಿಶ್ವಾಸ ಇಲ್ಲ. ಅದಕ್ಕಾಗಿ ಈ ತರಹ ಒಂದು ಪರಿಸ್ಥಿತಿಗಳ ನಿರ್ಮಾಣ ನಿಶ್ಚಿತವಾಗಿ ಆಗುತ್ತದೆ. ಆದ್ರೆ ಒಂದು ಮಾತು ಹೇಳಿದ್ದಾರೆ ಕೊನೆಗೆ, ಅತಿಯಾದ ಪಾಪ ಕಾರ್ಯ, ಅತಿಯಾದ ದುಷ್ಟತನ, ಅಂದ್ರೆ ಪರೋಪಕಾರ ಇಲ್ಲ ಏನಿಲ್ಲ, ಬೇರೆಯವರ ಹಣ ಹೊಡೆಯೋದು ತಿನ್ನೋದು ಮಜಾ ಮಾಡೋ ಮಾಡ್ತೀಯಲ್ಲ, ಅತ್ಯುತ್ಕಟೈ ಪುಣ್ಯ ಪಾಪೈಹಿ ಇಹೈವ ಫಲಮಶ್ನುತೆ ಅಂತ ಒಂದು ಮಾತು ಶಾಸ್ತ್ರ ಹೇಳ್ತಾರೆ. ಅತಿಯಾಗಿ ನೀ ಹೆಚ್ಚಾಗಿ ಮಾಡುವ ಅದು ಪುಣ್ಯಕರ್ಮವಾಗಲಿ ಪಾಪಕರ್ಮವಾಗಲಿ ಅದು ಈ ಜನ್ಮದಲ್ಲೇ ನಿನಗೆ ಫಲ ಕೊಡುತ್ತದೆ, ಅದು ನಿಶ್ಚಿತ, ಯಾವುದೋ ಒಂದು ರೂಪದಿಂದ ಅಂತ. ಮುಖ್ಯವಾಗಿ ಶ್ರದ್ಧೆ ವಿಶ್ವಾಸ ಬೇಕು. ಸರಿ ವೇಣುಗೋಪಾಲ್ ಅವರೇ, ಒಂದಷ್ಟು ಪಟ್ಟಿಯನ್ನು ನಾವು ಈ ವಾರ್ತಾ ಪ್ರಸಾರಕ್ಕೆ ಜೊತೆಗೆ ಈ ಡಿಬೇಟ್ ಕೊಂಡ್ಕೊಳ್ಳಿ ಪಟ್ಟಿ ಹಾಕ್ತಾ ಇದ್ದಾಗ, ಕುಕ್ಕೆ ಸುಬ್ರಹ್ಮಣ್ಯ ವಾರ್ಷಿಕ ಆದಾಯ 168 ಕೋಟಿ, ಮಲೆ ಮಹದೇಶ್ವರ ಬೆಟ್ಟ ವಾರ್ಷಿಕ ಆದಾಯ 118 ಕೋಟಿ, ಕೊಲ್ಲೂರು ಮೂಕಾಂಬಿಕಾ 84 ಕೋಟಿ, ಮೈಸೂರು ಚಾಮುಂಡೇಶ್ವರಿ 80 ಕೋಟಿ, ಹತ್ರ ಹಂಗೆ ಬೆಂಗಳೂರಿನ ಬನಶಂಕರಿ ತನಕ ಲೆಕ್ಕ ಹಾಕಿದ್ರೆ 13 ಕೋಟಿ. ಅಂದ್ರೆ ಕೋಟಿಗಳ ಲೆಕ್ಕದಲ್ಲಿ ವಹಿವಾಟು ಆಗ್ತಾ ಇರುವಾಗ ಇದಕ್ಕೊಂದು ಅಕೌಂಟಬಿಲಿಟಿ ಅಂತ ಬೇಕೇ ಬೇಕು. ಇದನ್ನ ಮಾನಿಟರ್ ಮಾಡೋ ವ್ಯವಸ್ಥೆ ಫುಲ್ ಪ್ರೂಫ್ ಆಗಿ ಇರಲೇಬೇಕು ಅನ್ನೋದು ಕೇವಲ ಸರ್ಕಾರಗಳ ಜವಾಬ್ದಾರಿ ಮಾತ್ರವಲ್ಲ, ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರದ್ದು ಕೂಡ. ಆ ನಿಟ್ಟಿನಲ್ಲಿ ಸರ್ಕಾರ ಇಂಥದ್ದೊಂದು ಮಾರ್ಗಸೂಚಿ ಹೊರಡಿಸಿದ್ರೆ ಒಳ್ಳೇದೇ ಅಲ್ವಾ ಅಂತ. ಬಹಳ ಒಳ್ಳೆಯದು. ಯಾಕೆಂತಂದರೆ ಶ್ರಮಜೀವಿಗಳು ಶ್ರಮಪಟ್ಟು ಅವರ ಒಂದು ನಂಬಿಕೆಯ ಕೇಂದ್ರವಾಗಿರತಕ್ಕಂಥ ದೇವಸ್ಥಾನದ ಹುಂಡಿಗೆ ಅವರ ಭಕ್ತಿಯಿಂದ ಹಾಕ್ತಕ್ಕಂತಹ ಕಾಣಿಕೆ ನಾವು ಬೆಲೆ ಕೊಡಲೇಬೇಕು. ಗುರುಗಳು ಹೇಳಿದ ಹಾಗೆ ಯಾರು ಅಪಹರಣ ಮಾಡಿರ್ತಾರೋ ಅವರು ಅನುಭವಿಸ್ತಾರೆ. ಅದು ದೈವ ನಿರ್ಣಯ ಅಂತ ಅನ್ಕೋಬಹುದು. ಆದರೆ ನಮ್ಮ ಸರ್ಕಾರಗಳು ಈ ಒಂದು ವ್ಯವಸ್ಥೆ ಮಾಡ್ತಾರಲ್ವಾ, ಬರೀ ಹಿಂದೂ ಧಾರ್ಮಿಕ ದೇವಸ್ಥಾನಗಳು ಮಾತ್ರನಾ? ಬೇರೆ ಯಾವುದೇ ಧಾರ್ಮಿಕ ಕೇಂದ್ರಗಳಲ್ಲಿ ಅವ್ಯವಹಾರ ನಡೆಯೋದಿಲ್ವಾ? ಅಕೃತ್ಯಗಳು ನಡೆಯೋದಿಲ್ವಾ? ದೇಶದ ವಿರುದ್ಧ ಹುನ್ನಾರಗಳು ನಡೆಯೋದಿಲ್ವಾ? ನಾನು ಇಂಥ ಧರ್ಮವನ್ನು ಹೇಳ್ತಾ ಇಲ್ಲ. ನಾವು ಯಾವುದೇ ಧರ್ಮಗಳು ನಾವು ಅದನ್ನು ಪ್ರಶ್ನೆ ಮಾಡಬೇಕಲ್ವಾ? ಅದಕ್ಕೂ ಒಂದು ಸೆಕ್ಯೂರಿಟಿ ಕೊಡಬೇಕಲ್ವಾ? ಅಲ್ಲೂ ಕೂಡ CC ಕ್ಯಾಮ್ರಾ ಹಾಕಬೇಕಲ್ವಾ? ನಮ್ಮ ದೇವಸ್ಥಾನ, ನಮಗೂ ಹುಂಡಿಗೂ ನಮಗೂ ದೇವಸ್ಥಾನಕ್ಕೂ ಅವಿನಾಭಾವ ಒಂದು ನಂಬಿಕೆ ಇದು ಶ್ರೇಷ್ಠವಾಗಿರ್ತಕ್ಕಂತಹ ಕೇಂದ್ರ ಅಂತ. ಹಾಗಾಗಿ ನಾವು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಬರೀ ಹಿಂದೂ ಧರ್ಮದ ದೇವಾಲಯಗೆ ಮಾತ್ರನಾ? ಬೇರೆ ಏನ್ ಚಟುವಟಿಕೆ ನಡೆಯುತ್ತೋ ಇಲ್ವೋ, ಅಟ್ಲೀಸ್ಟ್ ಅಲ್ಲೂ ಹಣಕಾಸಿನ ವಹಿವಾಟು ಇದೆ ಅನ್ನೋ ಲೆಕ್ಕಕ್ಕಾದ್ರೂ ಬೇರೆ ಕಡೆನೂ CC ಕ್ಯಾಮ್ರಾ ಹಾಕೋ ಪ್ರಯತ್ನ ಆಗಬೇಕು. ಇದು ನಮ್ಮ ಸಂಘಟನೆ ವತಿಯಿಂದ ನಾವು ಕೇಳ್ತಕ್ಕಂಥ ಪ್ರಶ್ನೆ. ಸರಿ, ಸಾದಿಕ್ ಪಾಷಾ ಅವರೇ, 17% ಮಾತ್ರ ವಫ್ಗೆ ಸಂಬಂಧಪಟ್ಟ ಆಸ್ತಿ ಉಳಿದಿದೆ. ಸರಿಸುಮಾರು 1.12 ಲ್ಯಾಕ್ 1.12 ಲಕ್ಷ ಎಕರೆಯಷ್ಟು ವಫ್ಗೆ ಸಂಬಂಧಪಟ್ಟ ಆಸ್ತಿ ಇತ್ತು. ಆದರೆ ಉಳಿದಿರೋದು ಕೇವಲ 20,054 ಎಕರೆ ಮಾತ್ರ. ಮುಂದಿನ ಚೆನ್ನಾಗಿದೆ ಸರ್, ಅದರಲ್ಲಿ ಸರಿಸುಮಾರು 17,000 ಎಕರೆಯಷ್ಟು ಸರ್, 17,000 ಎಕರೆಯಷ್ಟನ್ನ ಕಬಳಿಕೆ ಮಾಡಿರೋದು. ಯಾವುದನ್ನ? ವಫ್ಗೆ ಸಂಬಂಧಪಟ್ಟ ಆಸ್ತಿಯನ್ನ ಕಬಳಿಕೆ, ಇಲ್ಲೀಗಲ್ ಆಗಿ ಕಬ್ಜಾ ಮಾಡಿರೋದು ಮುಸಲ್ಮಾನರೇ. ಹೇಳ್ತಾ ಇರೋದು ಸ್ಮಿತಾ ರಂಗನಾಥ್ ಅಲ್ಲ ಸರ್. 17ನೇ ತಾರೀಕು ಮಾರ್ಚ್ 2026ರಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಆನ್ ದ ಫ್ಲೋರ್ ಹೇಳಿರೋದು. ಅಲ್ಲಿಗೆ ನಿಮ್ಮ ಸಮುದಾಯದಲ್ಲೂ ಕೂಡ ನಿಮ್ಮ ಸಮುದಾಯದ ದಾನಕ್ಕಾಗಿ ನೀಡಿದ ಆಸ್ತಿಯನ್ನ ಕಬಳಿಸುವ ಕಳ್ಳರಿದ್ದಾರೆ ಅಂತ ಆದಾಗ ನಿಮಗೂ ಅನ್ಸಲ್ವಾ, ದೇವಸ್ಥಾನಕ್ಕೆ ಹುಂಡಿಗೆ ಮಾತ್ರ ಯಾಕಪ್ಪ CC ಕ್ಯಾಮ್ರಾ, ನಮಗೂ ಹಾಕ್ಲಿ ಅಂತ ಹೇಳಿ? ಮೇಡಮ್ ನೋಡಿ, ವಫ್ ಬೋರ್ಡು, ವಫ್ ಅಂದರೆ ಏನು? ನಾವು ದಾನ ಮಾಡೋದು ಅಂದರೆ ನಮ್ಮ ಜಮೀನು ವಫ್ಗೆ ಕೊಡೋದು. ಆ ವಫ್ ಕೊಟ್ಟರೆ ಅಲ್ಲಾದು ಜಾಗ, ಅದು ನಾವು ಅಲ್ಲನ ಹೆಸರು ಮೇಲೆ ಕೊಡೋದು. ಅದರಲ್ಲಿ ನೋಡಿ ಎಷ್ಟು ಇದು ಬರುತ್ತೆ, ಎಲ್ಲ ಬಡವರ ಮೇಲೆ, ವಿಧವಾ ಮೇಲೆ, ಅನಾಥ ಮಕ್ಕಳ ಮೇಲೆ, ಅವ್ರ ಮೇಲೆ ಖರ್ಚು ಮಾಡಬೇಕು. ಆದರೆ ನೋಡಿ ನಮ್ಮ ಇಂಡಿಯಾದಲ್ಲಿ ಈ 3ನೇ ದೊಡ್ಡ ಜಾಗ ವಕ್ಫ್ ಬೋರ್ಡ್ದು ಇರೋದು. ಆ ಜಾಗ ಸರಿಯಾಗಿ ಯೂಸ್ ಆದರೆ ನಮ್ಮ ಮುಸಲ್ಮಾನರಲ್ಲಿ ಎಷ್ಟು ಮುಸಲ್ಮಾನರು ಇದ್ದಾರೆ ನಮ್ಮ ಭಾರತದಲ್ಲಿ, ಆ ಮುಸಲ್ಮಾನಿಗೆ ಒಂದು ಮನೆ ಇರುತ್ತೆ. ಅದರಲ್ಲಿ ಕಬಳಿಕೆ ಆಗ್ತಾ ಇದೆ, ಕಳ್ತನ ಮಾಡ್ತಾ ಇದ್ದಾರೆ. ಅದು ನೋಡಿ ಈಗ ಏನಾಗಿದೆ ಅಂದರೆ, ಈಗ ನಮಗೆ ಮಸೀದಿ, ಯಾವ ಮಸೀದಿ ಇದಕ್ಕಿರುತ್ತೆ, ಆ ಮಸೀದಿಗೆ ಏನು ಆದಾಯ ಬರುತ್ತೆ, ಏನು ಪ್ರಾಫಿಟ್ ಬರುತ್ತೆ, ಅದು 7% ನಾವು ಇವ್ರು ಕೊಡಬೇಕು ವಕ್ಫ್ ಬೋರ್ಡ್ಗೆ. ಆ ವಕ್ಫ್ ಬೋರ್ಡು ಅವರು ಇದ್ರ ಮೇಲೆ ಖರ್ಚು ಮಾಡ್ತಾರೆ. ಇನ್ನೊಂದು ನೋಡಿ, ಈಗ ಈ ರಾಮ ಮಂದಿರ್ನಲ್ಲಿ ಕಳ್ತನ ಆಯಿತು ಅಂತ ಇಶ್ಯೂ ನಡೀತಾ ಇದೆಲ್ಲ, ಈ ನಮ್ಮರಲ್ಲಿನೂ ಇದೆ, ಈ ಥರ ಇದೆ. ಆದರೆ ಮಸೀದಿನಲ್ಲಿ ಕಳ್ತನ ಆಗಲ್ಲ.
ಮಸೀದಿನಲ್ಲಿ ತುಂಬ ಕಮ್ಮಿ ಮಸೀದಿನಲ್ಲಿ ಡೊನೇಷನ್ ಕೊಡೋದು. ಯಾಕಂದರೆ ಟ್ರಸ್ಟ್ ಅವ್ರವ್ರು ಮಾಡ್ತಾರೆ. ಈಗ ಚಿಕ್ಕ ಮಸೀದಿ ಇರುತ್ತೆ, ಅಲ್ಲಿ ಏನು ಡೊನೇಷನ್ ಯಾವಾಗಿರುತ್ತೆ? ಶುಕ್ರವಾರ ಆದಮೇಲೆ ಇದು ಹಿಡಿತಾರೆ, ಇಲ್ಲಾಂದರೆ ಹುಂಡಿ ಇರುತ್ತೆ, ಅದಿರುತ್ತೆ. ಆವಾಗ ಏನು ನಮಾಜ್ ಆಗಿದ ತಕ್ಷಣವೇ ಆ ದುಡ್ಡೆಲ್ಲ ಹಾಕಿಬಿಟ್ಟು ಯಾರ್ಯಾರು ಇದ್ದಾರೆ ಕೂತ್ಕೊಂಡು ಜನ ಎದುರುಗಡೆನೆ ಲೆಕ್ಕ ಮಾಡಿಬಿಟ್ಟು ಆ ಬೋರ್ಡ್ ಮೇಲೆ ಬರೆದ್ಬಿಡ್ತಾರೆ, ಇಷ್ಟು ಖರ್ಚಾಗಿದೆ, ಎಷ್ಟಿದೆ, ಇಷ್ಟು ಬ್ಯಾಲೆನ್ಸ್ ಇದೆ ಅಂತ. ಆ ಥರ ಮಸೀದಿನಲ್ಲಿ ಯಾವತ್ತೂ ಮೋಸ ಆಗಲ್ಲ ಅಂತ ನಮ್ಗೆ ಅನ್ಸುತ್ತೆ ಸರ್. ನಿಜ ಅಲ್ಲ, ಆಗಬಾರ್ದು ಅನ್ನೋದೇ ಉದ್ದೇಶ. ಈಗ ಎಲ್ಲಾ ದೇವಸ್ಥಾನಗಳಲ್ಲೂ ಹಂಗೆ ಅಲ್ವಾ ಸರ್? ದೇವಸ್ಥಾನದಲ್ಲೂ ನೀವು ಹೇಳ್ದಂಗೆ, ಇಲ್ಲ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ನೀವೇನ್ ಹೇಳಿದ್ರಿ, ವಫ್ಗೆ ಕೊಡೋದು ದಾನವಾಗಿ ಕೊಡೋದು. ಹೌದು, ಭಗವಂತನಿಗೆ ಕೊಡೋದು ಕೂಡ ಅದು ಸದ್ಬಳಕೆ ಆಗ್ಲಿ ಅಂತ ಹೇಳ್ಕೊಡೋ ಒಂದ್ ಅರ್ಥದ ದಾನನೇ ಅನ್ಕೊಳ್ಳಿ. ನೀವ್ ಹೇಳಿದ್ರಿ ಎಲ್ರು ಕುತ್ಕೊಂಡು ಕೌಂಟ್ ಮಾಡ್ತಾರೆ, ದೇವಸ್ಥಾನಗಳಲ್ಲೂ ಹಂಗೇನೆ ಎಲ್ರು ಕುತ್ಕೊಂಡು ಕೌಂಟ್ ಮಾಡ್ತಾರೆ. ಅಲ್ಲೂ ಕಳ್ರಿದ್ದಾರೆ ಅಂದ್ರೆ ಇಲ್ಲೂ ಇರಬಹುದೇನೋ ಅನ್ನೋ ಅನುಮಾನ ಸಹಜವೇ. ಇಲ್ಲಿ ಮಾನಿಟರ್ ಮಾಡ್ಲಿಕ್ಕೆ ವ್ಯವಸ್ಥೆ ಇದೆ, ಹಂಗಾಗಿ ಸಿಗಾಕೊಳ್ತಿದ್ದಾರೆ. ಇಲ್ಲಿ ಮಾನಿಟರ್ ಮಾಡ್ಲಿಕ್ಕೆ ವ್ಯವಸ್ಥೆನೇ ಇಲ್ಲ. ಈಗ ನಾನು ವಫ್ದು ಮತ್ತೆ ಮಸೀದಿನಲ್ಲಿ ಉಲುಮಾ, ಟ್ರಸ್ಟಿ, ಸದರು, ಸೆಕ್ಯೂರಿಟಿ ಅವ್ರು ಮೇಂಟೈನ್ ಮಾಡ್ತಾರೆ. ಜಾಗ ಬಂದು ವಫ್ಗೆ ನಾವು ಕೊಡ್ತೀವಲ್ಲ, ಅದರಲ್ಲಿ ರಾಜಕಾರಣಿಗಳು ಇನ್ವಾಲ್ವ್ ಇದ್ದಾರೆ. ರಾಜಕಾರಣದಲ್ಲಿ ಮುಸಲ್ಮಾನರು ಇರೋದು, ಅವರೇ ಹಗರಣೆ ಮಾಡಿರೋದು. ದೊಡ್ಡ ದೊಡ್ಡ ಲೀಡರ್ ಎಲ್ಲ ಲಕ್ಷಾಂತು ಸಾವಿರಾರು ಎಕರೆ ಎಲ್ಲ ಹಗರಣೆ ಮಾಡಿದ್ದಾರೆ. ಆ ಥರ ಇನ್ನೊಂದು ಮಾತು ಸ್ವಾಮೀಜಿ ಹೇಳಿದ್ರೆ ನಾನು ತುಂಬ ಇದಾಗಿ ನಾನು ಕೇಳಿದೆ. ನೋಡಿ ಮೇಡಮ್, ಈಗ ನಮ್ಮ ತಂದೆಯವ್ರು ಏನು ಹೇಳ್ತಾಯಿದ್ರು, ನೀನು ತುಂಬ ದೊಡ್ಡ ಶ್ರೀಮಂತ ಇದ್ದರೆ, ನಿನ್ನ ಹತ್ರ ದೌಲತ್ ತುಂಬ ಇದೆ, ಖರ್ಚೇ ಆಗ್ತಾಯಿಲ್ಲ, ಆದರೆ ನೀನು ಆ ದುಡ್ಡು ನಾಶ ಆಗಬೇಕಂದ್ರೆ ಏನು ಮಾಡಬೇಕು? ಮಸೀದಿ ಒಂದು ಇಟ್ಟಿಗೆ ಬಂದು ನಿನ್ನ ಮನೆಯಲ್ಲಿ ಇಕ್ಕೋ, ಅದೇ ಸಾಕು ನೀನು ಬರ್ಬಾದಾಗಕ್ಕೆ ಅಂತ. ನೋಡಿ, ಯಾವತ್ತೂ ದೇವ್ರ ದುಡ್ಡು, ಮಸೀದಿ ದುಡ್ಡು, ದರ್ಗಾದು ದುಡ್ಡು ಯಾವ ಕಲ್ತಾಣ ಮಾಡ್ತಾರ ಅವ್ರು ಸರಿಯಾಗಿ ಇರಲ್ಲ. ಅದ್ರದ್ದು ವಯಸ್ಸು ಎಷ್ಟೂ ಇದು ಮಾಡಿದ್ರೆ, ನಮ್ಮ ತಂದೆಯವರು ಹೇಳಿದ್ರು, ಎಷ್ಟೂ ನೀವು ಶ್ರೀಮಂತ ಆಗ್ಬಿಡ, ಆ ದುಡ್ಡು ತಗೊಂಡು 40 ವರ್ಷನೇ ಇರುತ್ತೆ, ಆಮೇಲೆ ನಾಶ ಆ ಕುಟುಂಬಕ್ಕೆ. ಅದು ನೋಡಿ ನಮ್ಮ ಇದರಲ್ಲಿನೂ ಇದ್ದೆ ಮೇಡಮ್, ಇಲ್ಲ ಅಂತ ಇಲ್ಲ, ಒಂದೇ ಕಡೆ ಹೇಳೋದು ಅದು. ಇನ್ನೊಂದು ಏನಂದ್ರೆ ನನಗೆ ತುಂಬ ದುಃಖ ಏನಾಗತ್ತೆ, ಈಗ ನೋಡಿ ರಾಮ ಮಂದಿರ ಕಟ್ತಾರಲ್ಲ, ಎಷ್ಟು ಇದು ಮಾಡಿದ್ರು, ಸಾವಿರಾರು ಜನ ಸತ್ತರು, ತುಂಬ ಜನ ಬಲಿದಾನ, ಮುಸಲ್ಮಾನರು ಸತ್ತಿದ ಮೇಲೆ ಇಷ್ಟು ಜಗಳ ಮಾಡಿಬಿಟ್ಟು ರಾಮ ಮಂದಿರ ಕಟ್ಟಿದ ಮೇಲೆ ಇಷ್ಟು ಹಗರಣೆ ಆಗ್ತಾ ಇದೆ ಅಂದರೆ ನಮಗೂ ತುಂಬ ಒಂಥರ ಅಸಹ್ಯ ಆಗ್ತಾ ಇದೆ, ಬೇಜಾರಾಗ್ತಾ ಇದೆ. ಏನು ಇದೇ ಇಶ್ಯೂ ತಗೊಂಡು ಗೌರ್ಮೆಂಟ್ ಬಂದಿದ್ದು BJP, ಇದೇ ಇಶ್ಯೂನಲ್ಲಿ ತುಂಬ ಡ್ಯಾಮೇಜ್ ಆಗ್ಬೋದು. ಇದು BJP ಗೌರ್ಮೆಂಟ್ಗೆ ತುಂಬಾ ದೊಡ್ಡ ಲಾಸ್. ಸರಿಯಾಗಿ ನೋಡಿ, ಇದ್ರ ಮೇಲೆ ತನಿಖೆ ನಡೆದು SIT ನೋಡಿ, ಅಲ್ಲಿ UP-ನಲ್ಲಿ ಕಳ್ತನ ಆಗಿರೋದು ರಾಮ ಮಂದಿರಲ್ಲಿ. ಒಂದು ನನ್ನ ಚಾನಲ್ನಲ್ಲಿ ನೋಡಿದೆ, ಕರ್ನಾಟಕದಲ್ಲಿ ದುಡ್ಡು ಇದೆ, ಅಲ್ಲಿಂದ ಹಗರಣ ಮಾಡಿಬಿಟ್ಟು ರೈಲ್ನಲ್ಲಿ ತಂದು ಇಲ್ಲಿ ಕರ್ನಾಟಕದಲ್ಲಿ ಎಲ್ಲೇ ಇಕ್ಕಿದ್ದಾರೆ. ಸರಿಯಾಗಿ ತನಿಖೆ ಆದ್ರೆ ಗೊತ್ತಾಗುತ್ತೆ. ಇಲ್ಲ, ನೀವು ಹೇಳಿದ ಒಂದು ಅಂಶ ಕರೆಕ್ಟ್ ಇತ್ತು. BJP ವಕ್ತಾರರು ಅಶೋಕ್ ಗೌಡ್ರು ಕೂಡ ಜಾಯಿನ್ ಆಗಿದ್ದಾರೆ. ಅಶೋಕ್ ಗೌಡ್ರೆ, ಕರೆಕ್ಟು, ಯು ಫೇಲ್ಡ್ ಇನ್ ಉತ್ತರ ಪ್ರದೇಶದಲ್ಲಿ ಭಗವಂತನ ಮೇಲೆ ಭಕ್ತರಿಟ್ಟಿದ್ದ ಭಾವನೆಯನ್ನ ಉಳಿಸ್ಕೊಳ್ಳುವಲ್ಲಿ ಅಲ್ಲಿನ ಸರ್ಕಾರ ವಿಫಲವಾಗೋಯ್ತು. ಆ ಕ್ಷೇತ್ರದ ಮೇಲಿದ್ದ ನಂಬಿಕೆಗೇನೆ ಧಕ್ಕೆ ಬರೋ ರೀತಿಯಲ್ಲಿ ಘಟನೆಗಳಾಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಬಿಡ್ತು. ಎಚ್ಚೆತ್ಕೊಳ್ತು ನಮ್ಮ ರಾಜ್ಯ ಸರ್ಕಾರ. ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಏನ್ ಮಾಡಿದೆ? ನೀವು ಅಯೋಧ್ಯೆಯಲ್ಲಿ ಕಳ್ತನ ಆಗಕ್ ಬಿಟ್ಟಿದ್ದೀರಿ, ನಾವು ಕರ್ನಾಟಕದಲ್ಲಿರ್ತಕ್ಕಂಥ ಚಿಕ್ಕ ಮಂದಿರದಲ್ಲೂ ಕಳ್ತನ ಆಗ್ಲಿಕ್ಕೆ ಬಿಡೋಲ್ಲ, ಮಾಡಿ ತೋರಿಸ್ತಿದ್ದಾರೆ. ಹೊಸ ಮಾರ್ಗಸೂಚಿ ತಂದಿದ್ದಾರೆ. ನೋಡಿ, ತೊಂದರೆ ಇಲ್ಲ, ಅವ್ರು ಏನು CCTV ಕ್ಯಾಮ್ರಾ ಹಾಕ್ಕೊಂಡು ಎಲ್ಲ ದೇವಸ್ಥಾನಗಳಲ್ಲಿ ಮತ್ತು ಎಲ್ಲ ರೀತಿ ಮಠ ಮಾನ್ಯಗಳಲ್ಲೆಲ್ಲದರಲ್ಲೂ ಸಹ ಅವ್ರು ಮಾನಿಟರ್ ಮಾಡಲಿ, ನಮ್ಮ ಸ್ವಾಗತ ಮಾಡ್ತೇವೆ. ಆದರೆ ನಮ್ದು ಏನು ಡೌಟು ಅಂತ ಹೇಳಿದ್ರೆ, ಆಯ್ತಪ್ಪ, ನೀವು ಮಠ ಮಾನ್ಯಗಳಿಗೆ ನೀವು CCTV ಇಡ್ತೀರಾ, ಗೌರ್ಮೆಂಟ್ ಕಂಟ್ರೋಲ್ ತೊಗೊತೀರಾ, ಇದೆಲ್ಲ ಒಂದು ಕಡೆಗೆ. ಆದರೆ ಇದೇ ಪ್ಯಾರಾಮೀಟ್ರು ಯಾಕೆ ಮಸೀದಿ, ಚರ್ಚು ಮತ್ತು ಬೇರೆ ಕಡೆ ಅಪ್ಲೈ ಆಗೋದಿಲ್ಲ ಅಂತಕ್ಕಂಥದ್ದು ಒಂದು ಪಾಯಿಂಟ್. ಆದರೆ ಎರಡನೇ ಪಾಯಿಂಟು, ಸರ್ಕಾರ ಇರ್ತಕ್ಕಂತಹದ್ದು, ಸರ್ಕಾರದ ವ್ಯವಸ್ಥೆನಲ್ಲಿ ಏನು ಲೂಪ್ ಹೋಲ್ಸ್ ಇದೆಯಲ್ಲ, ಅಂದರೆ ಫಾರ್ ಎಕ್ಸಾಂಪಲ್ ನೀವು ಎಲ್ಲ ಇಡೀ ವ್ಯವಸ್ಥೆ, ವಾಲ್ಮೀಕಿ ಹಗರಣದಿಂದ ಹಿಡ್ಕೊಂಡು, ಆಮೇಲೆ ನಮ್ಮ ಬೋವಿ ಹಗರಣದಿಂದ ಹಿಡ್ಕೊಂಡು ಎಲ್ಲ ಅನೇಕ ಹಗರಣಗಳಾಗೋಗಿದೆ. ಅದಕ್ಕೆ ನೀವು ಯಾಕೆ SOP ತರಲ್ಲ? ಯಾಕೆ DK ಸಾಹೇಬರಿಗೆ ಇವತ್ತು ತುಂಬ ವಿಚಾರಗಳ ಬಗ್ಗೆ ಮಾತಾಡ್ತಕ್ಕಂತಹ DK ಸಾಹೇಬರು ಈ ವಿಚಾರಗಳನ್ನ SOP ತಂದು ನಾನು ಇದನ್ನೆಲ್ಲನೂ ಸಹ ಇಲ್ಲಿ ಲೀಕೇಜ್ ಆಗದೆ ಇರೋಂಗೆ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಅಂತ ಹೇಳಿದ್ರೆ, ಈ ಕಸಕ್ಕೆ ಡೆಲಿವರಿ ಇದೆಯಲ್ಲ, ಡೆಲಿವರಿ ಓನ್ಲಿ ಫ್ರಮ್ ಟ್ರಕ್ಕು BBMP ಇದು
ಓನ್ಲಿ ಫ್ರಮ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗೋಕ್ಕೆ ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ 20 ಕಿಲೋಮೀಟರ್ ತಗೊಂಡೋಗಕ್ಕೆ ನೀವು ಟನ್ಗೆ ಬಿಜೆಪಿ ಸರ್ಕಾರ ಇದ್ದಾಗ ಕೇವಲ 530 ರೂಪಾಯಿ ಕೊಡ್ತಾ ಇದ್ವಿ, ಇವತ್ತು 2,000 ರೂಪಾಯಿ. ಏನಕ್ಕೆ? ಇದಕ್ಕೆ ನಿಮ್ಮ ಹತ್ರ ಒಂದು ಯಾವುದೇ ರೀತಿ ಪಲ್ಫರೇಷನ್ ಹೆಂಗ್ ಆಗ್ತಿದೆ, ಯಾವ ರೀತಿ ದುರ್ಬಳಕೆ ಆಗ್ತಿದೆ ಸರ್ಕಾರಿ ವ್ಯವಸ್ಥೆ, ಇದನ್ನು ಚೆಕ್ ಮಾಡ್ತಕ್ಕಂಥದ್ದು ಡಿ ಕೆ ಸಾಹೇಬರ ಸರ್ಕಾರದ ಕೆಲಸ ಆಗಿರುತ್ತೆ. ನೀವು ದೇವಸ್ಥಾನಗಳು CCTV ಕ್ಯಾಮ್ರಾ ಹಾಕ್ಸೋದು ಒಂದು ಕಡೆಗೆ, ಆದರೆ CCTV ಎಲ್ಲಿ ಬೇಕು? ಅತ್ಯಂತ ಪ್ರಮುಖ ನಿರ್ಭಯ ಆ್ಯಕ್ಟಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು ನಮ್ಮ ಹೆಣ್ಮಕ್ಳ ಸುರಕ್ಷತೆ. ಇವತ್ತು ಆಡಾಗಲೇ ಯಾವುದೋ ಒಂದು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಒಂದು ಹೆಣ್ಮಕ್ಳಿಗೆ ಕೊಲ್ತಾನೆ ಒಬ್ಬ ಹುಡುಗ ಅಂತ ಹೇಳಿದ್ರೆ, ಯಾರಾದರೂ ಆಗಲಿ ಇರ್ರೆಸ್ಪೆಕ್ಟಿವ್, ಆಡಾಗಲೇನೆ ಕಾಗೋಡು ತಿಮ್ಮಪ್ಪನವ್ರ ಮನೆಯಿಂದ 300 ಮೀಟರ್ ದೂರದಲ್ಲಿ ಒಬ್ಬ ವ್ಯಕ್ತಿ ಕೊಚ್ಚಿ ಒಬ್ಬಂದು ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ CCTV ಕ್ಯಾಮ್ರಾ ಅವಶ್ಯಕತೆ ಸರ್ಕಾರಕ್ಕೆ ಅನ್ನಿಸ್ತಾ ಇಲ್ವಾ? ಸರ್ಕಾರಕ್ಕೆ ಇದ್ರ ಬಗ್ಗೆ ಜವಾಬ್ದಾರಿ ಇಲ್ವಾ? ಇದು ನಾವು ಖಂಡಿತವಾಗ್ಲೂ ಸ್ವಾಗತ ಮಾಡ್ತೇವೆ. ಫಸ್ಟ್ ಆಫ್ ಆಲ್ ಇನ್ನೊಂದೇನೋ, ನೀವು ಹಾಕಿಸ್ದೇ ಇದ್ರು ಸಹ ನೀವು ಆಡಳಿತ ಮಂಡಳಿಗಳು ಅಥವಾ ಯಾರೋ ದಾನಿಗಳಿಗೆ ಹೇಳ್ಬಿಟ್ರೆ ಅವ್ರು ಹಾಕ್ಸ್ತಾರೆ CCTV ಕ್ಯಾಮ್ರಾ. ಅದೇನು ದೊಡ್ಡದಲ್ಲ ಆಯ್ತಾ. CCTV ಕ್ಯಾಮ್ರಾ ಹಾಕ್ಸಿ ಅದಕ್ಕೊಂದು ಆಡಳಿತ ಮಂಡಳಿ ಮಾಡಿ ಅದೆಲ್ಲ ಒಂದು ವ್ಯವಸ್ಥೆ ಇದೆ. ಆದರೆ ಸರ್ಕಾರದ ಗಮನ ಹರಿಸ್ಬೇಕಾಗಿರೋದು ಇವತ್ತು ಎಲ್ಲಿ ಅಂದರೆ, ನಮ್ಮ ಹೆಣ್ಮಕ್ಳು ಎಲ್ಲಿ ಸುರಕ್ಷತೆ ಇಲ್ಲ, ನಮ್ಮ ಜನ ಎಲ್ಲಿ ಸುರಕ್ಷತೆ ಇಲ್ಲ, ಅಲ್ಲಿ CCTV ಕ್ಯಾಮ್ರಾ. ಎಲ್ಲಿ ಸರ್ಕಾರಿ ದುಡ್ಡು ದುರ್ಬಳಕೆ ಆಗ್ತಿದೆ ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕು ಅಂತ ನಮ್ಮ ರಿಕ್ವೆಸ್ಟು. ಹೌದು, ಮಠ ಮಾನ್ಯಗಳು, ಮಸೀದಿಗಳು, ಚರ್ಚ್ಗಳು ಇದೆಲ್ಲಾನು ವ್ಯಾಪ್ತಿನ ಒಳಗೆ ಒಳಪಡಿಸಿ. ಆದ್ರೆ ನಿಮ್ಮ ಸೈಲೆನ್ಸ್ನೆಸ್ ಎಲ್ಲಿ ಕಾಣಿಸುತ್ತೆ ನಮಗೆ ಅಂದ್ರೆ, ನಿಮ್ಮ ಲಿಪ್ ಎಲ್ಲಿ ಜಿಪ್ ಆಗುತ್ತೆ ಅಂದ್ರೆ ಮಸೀದಿಗಳ ವಿಚಾರಗಳು ಬಂದಾಗ ಮತ್ತು ಚರ್ಚ್ಗಳ ವಿಚಾರಗಳು ಬಂದಾಗ ನಿಮ್ಮ ಬಾಯಿ ಜಿಪ್ ಆಗುತ್ತೆ. ಕರೆಕ್ಟ್ ಅಶೋಕ್ ಗೌಡ್ರೆ, ಬಟ್ ರಾಜ್ಯ ಸರ್ಕಾರಕ್ಕೆ ಇನ್ಸ್ಪಿರೇಷನ್ ಬಂದಿದ್ ಎಲ್ಲಿಂದ? ಈ ಥಾಟ್ ಬಂದಿದ್ದ ಎಲ್ಲಿಂದ? ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದ ಕೈಲಿ ರಾಮನ್ ದುಡ್ಡು ಉಳಿಸ್ಕೊಳ್ಳಿಕ್ ಆಗ್ಲಿಲ್ಲಪ್ಪ, ನಾವು ಮಾಡಿ ತೋರಿಸ್ತೀವಿ ನೋಡಿ. ಇದೇ ಅಲ್ವಾ ವಿಚಾರ ಏನು ಅಂತ ಹೇಳಿದ್ರೆ, ತುಂಬಾ ಸತಿ ಚರ್ಚೆ ಮಾಡಿದ್ದೇವೆ ಇದೇ ವಿಚಾರ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಾಗಿದೆ, ಪದ್ಮನಾಭನ್ ದೇವಸ್ಥಾನದಲ್ಲಾಗಿದೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಾಗಿದೆ. ನಾನು ಒಂದು ಪಟ್ಟಿ ಇದೆ ನನ್ನ ಹತ್ರ. ತತ್ಸುಮಾರು ಇಡೀ ಭಾರತದಲ್ಲಿ, ಸ್ವಾತಂತ್ರ್ಯ ಭಾರತದಲ್ಲಿ ಅತ್ಯಂತ ಪ್ರಮುಖವಾಗಿ ಕೋರ್ಟಲ್ ಕೇಸ್ ಇರ್ತಕ್ಕಂಥದ್ದು 150-200. ಟೋಟಲ್ ಹಿಸ್ಟ್ರಿ ತೆಗೆದು ನೋಡಿದ್ರೆ 1,500 ಕೇಸಸ್ ಆಗಿದೆ ಈ ತರ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಸಿಕ್ಕಾಕೊಂಡಿರೋದು ಲಕ್ಷಾಂತರ ಕೇಸ್ ಇರ್ಬೋದು. ವಿಚಾರಗಳು ಏನಂತ ಹೇಳಿದ್ರೆ, ನಿಮ್ಗೆ ಆವಾಗೆಲ್ಲ ಎಚ್ಚೆತ್ಕೊಳ್ಳಲ್ಲ ನೀವು. ಆಯ್ತಪ್ಪ, ರಾಮನ ಮಂದಿರದಲ್ಲಿ ಕದ್ದಿದ್ದಾರೆ, ಅವ್ರ SIT ರಚನೆ ಆಗಿದೆ, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು, ಅವ್ರು ಜೈಲ್ಗೆ ಹೋಗ್ಲೇಬೇಕು, ಅವ್ರ ಖಂಡಿತವಾಗ್ಲೂ ಆಕ್ಷನ್ ತಗೊಳ್ತಾ ಇದೆ ಸರ್ಕಾರ. ಅದೆಲ್ಲ ಬಿಡಿ, ಕರೆಕ್ಟ್ ಇನ್ಸ್ಪಿರೇಷನ್ ತಗೊಂಡಿದ್ರೆ ಸಂತೋಷ, ನಾವು ವೆಲ್ಕಮ್ ಮಾಡ್ತಿದೀವಿ. ನಾವು ಖಂಡಿತವಾಗ್ಲೂ ಹೇಳ್ತಾ ಇದೀವಿ, ಆಸ್ BJP ನಾವು ಅಪೋಸ್ ಮಾಡ್ತಾ ಇಲ್ಲ ನೀವು CCTV ಕ್ಯಾಮ್ರಾನ ದೇವಸ್ಥಾನಗಳಲ್ಲಿ ಹಾಕಕ್ಕೆ. ನಾವು ಇನ್ನೂ ಒಂದು ರಿಕ್ವೆಸ್ಟ್ ಮಾಡ್ತೀವಿ, ನಿಮ್ಮ ಸರ್ಕಾರಿ ದುಡ್ಡು ನಮಗೆ ಬೇಡ ದೇವಸ್ಥಾನಗಳಿಗೆ ಹಾಕಕ್ಕೆ. ನಾವು ದಾನಿಗಳು ನಾವು ಕೊಟ್ಕೊಂಡು ಹಾಕೊಳ್ತೀವಿ. ನೀವು ಕಮಿಟಿ ಮೂಲಕನೇ ನೀವು ಆಡಿಟ್ ಮಾಡಿಸ್ಕೊಳ್ಳಿ, ತೊಂದರೆ ಇಲ್ಲ. ನಾವ್ ಹೇಳೋದೇನಂದ್ರೆ, ನಿಮ್ಮ ಸರ್ಕಾರಿ ಹಣ ಎಲ್ಲಿ ಫೋಕಸ್ ಆಗ್ಬೇಕಾಗಿದೆ? ಸರ್ಕಾರಿ ಹಣ ಅಂದ್ರೆ ರಸ್ತೆಗಳಲ್ಲಿ ಹೆಣ್ಮಕ್ಳು ಸುರಕ್ಷತೆ ಬಗ್ಗೆ, ರಸ್ತೆಗಳಲ್ಲಿ ಜನ ಸುರಕ್ಷತೆ ಬಗ್ಗೆ, ಅದ್ರ ಜೊತೆಗೆ ಎಲ್ಲಿ ಪಲ್ಫರೇಷನ್ ಆಗ್ತಿದೆ. ಇವಾಗ ಉದಾಹರಣೆಗೆ ಒಂದೇ ಒಂದು ಉದಾಹರಣೆ ಕೊಟ್ಟೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ದು. ಅಲ್ಲಿ ನಿಮ್ಮ ಫೋಕಸ್ ಹೋಗ್ಲಿ, SOP ಮಾಡಿ. ಇಲ್ಲಿ ಏನು ನಾವು ಚರ್ಚೆ ಮಾಡ್ತಿದೀವಿ, ರಾಮ ಮಂದಿರದಲ್ಲಿ SOP ಆಗಿರ್ಲಿಲ್ಲ, ಅದರಿಂದಾಗಿ ಪಲ್ಫರೇಷನ್ ಆಯ್ತು, ಅದನ್ನ ಸೋರಿಕೆ ಆಯ್ತು ಅಂತ. ಸೋರಿಕೆ ಅಂದ್ರೆ ಪಲ್ಫರೇಷನ್ ಸೋರಿಕೆ. ಈ ಸೋರಿಕೆಯನ್ನು ನೀವು ತಡೆ ಹಿಡಿಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಂದು ಸರ್ಕಾರಿ ವ್ಯವಸ್ಥೆಯಲ್ಲಿ. ಅದನ್ನ ಮಾಡಿ ಡಿ ಕೆ ಸಾಹೇಬ್ರೆ, ಅದನ್ನ ಮಾಡಿ. ನಿಮ್ ಕೆಲಸ ಏನು ಅಂದ್ರೆ ದೇವಸ್ಥಾನಗಳ ಬಗ್ಗೆ ಅಲ್ಲ, ಇದ್ರ ಬಗ್ಗೆ ಮಾತಾಡ್ತಿದೀವಿ. ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ವಿಚಾರಕ್ಕೆ ಮಾತನಾಡ್ತಾ ಇದೀವಿ. ವಾಪಸ್ ಅಲ್ಲಿಗೆ ಬರ್ತಾ ರಘುದೊಡ್ಡೇರಿ ಅವರೇ, ಕರೆಕ್ಟು. ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಸಾಮಾಜಿಕವಾಗಿಯೂ ಜನ ಹೆಂಗ್ ಪ್ರಶ್ನೆ ಕೇಳ್ತಿದ್ದಾರೆ ಅಂತಂದ್ರೆ, ಆಯ್ತಪ್ಪ ದೇವಸ್ಥಾನಗಳನ್ನ ಭದ್ರಾ ಮಾಡೋ ನಿಮ್ ಪ್ರಯತ್ನಕ್ಕೆ ಯಶಸ್ಸಿಗ್ಲಿ, ನಮಗೂ ಕೂಡ ಅದು ಬೇಕಿತ್ತು. ಧೈರ್ಯ ಮಾಡಿ ದರ್ಗಾದ ಒಳಗೆ ಏನ್ ನಡೀತಾ ಇದೆ, ಧೈರ್ಯ ಮಾಡಿ ಮಸೀದಿಗಳ ಒಳಗೆ ಏನ್ ನಡೀತಾ ಇದೆ, ಧೈರ್ಯ ಮಾಡಿ ಚರ್ಚ್ಗಳ ಒಳಗೆ ಏನ್ ನಡೀತಾ ಇದೆ, ಅದಕ್ಕೂ ಕೂಡ ಒಂದು ಪಾರದರ್ಶಕ ವ್ಯವಸ್ಥೆಯನ್ನ ತರೋ ಪ್ರಯತ್ನ ಸರ್ಕಾರ ಮಾಡ್ಲಿ ಅಂತ ಹೇಳಿ. ಚರ್ಚ್ಗಳಲ್ಲಿ ಹಗರಣ ಆಗಿಲ್ವಾ ದುಡ್ಡಿಗೆ ಸಂಬಂಧಪಟ್ಟಂತೆ? ನಾವು ಒಂದು 4 ಉದಾಹರಣೆ ಕೊಟ್ಬಿಟ್ಟು ತೋರಿಸ್ತಾ ಇದೀವಿ, ವೀಕ್ಷಕರದನ್ನ ಗಮನಿಸಬಹುದು ಟೆಕ್ಸ್ಟ್ ನ ರೂಪದಲ್ಲಿ. ಮಸೀದಿಗಳು ವಫ್ ಬೋರ್ಡ್ ನ ವಿಚಾರದಲ್ಲಿ ಅವ್ಯವಹಾರಗಳಾಗಿಲ್ವಾ? ನಾನಾಗ್ಲೇ ಜಮೀರ್ ಅಹಮದ್ ಅವರೇ ಆನ್ ದ ಫ್ಲೋರ್ ಹೇಳಿರುವ ವಿಚಾರವನ್ನ ಎಕ್ಸಾಂಪಲ್ ಕೊಟ್ಟು ಹೇಳಿದೆ. ಈ ಪಾರದರ್ಶಕತೆ ತರೋ ಪ್ರಯತ್ನ ರಘುದೊಡ್ಡೇರಿ ಅವರೇ, ತಾರತಮ್ಯ ಆಗಬಾರ್ದಲ್ಲ. ಹಿಂದೂಗಳಿಗೆ ಮಾತ್ರ ರಕ್ಷಣೆ ಮಾಡ್ತೀವಿ, ಮುಸಲ್ಮಾನರು ಹಾಗೆ ಕ್ರಿಶ್ಚಿಯನ್ನರ ಆಸ್ತಿ ಯಾರು ಹೊಡ್ಕೊಂಡು ಹೋಗ್ಲಿ ಅಂತ ಇರಬಾರ್ದಲ್ವಾ ರಾಜ್ಯ ಸರ್ಕಾರದ ನಿಲುವು? ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಅಲ್ಲ, ನಿಮ್ಮ ಕನ್ಸರ್ನ್ ನಮಗೆ ಥ್ಯಾಂಕ್ಸ್. ಮೊದಲನೇದಾಗಿ ಒಂದು ವಿಚಾರವನ್ನು ಹೇಳ್ತೇನೆ. ಇವತ್ತೇನು ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ, ಈ ತೀರ್ಮಾನ ಕರ್ನಾಟಕದಲ್ಲಿ ತೆಗೆದುಕೊಂಡಿದೆ
ಬಿಜೆಪಿಯ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ, ಬಿಜೆಪಿ ನರೇಂದ್ರ ಮೋದಿ ಅವರ ಸರ್ಕಾರ ರಾಮನ ದುಡ್ಡನ್ನು ಕೂಡ ಉಳ್ಸಕ್ಕಾಗ್ಲಿಲ್ಲ, ರಾಮನ ದುಡ್ಡನ್ನು ಏನೋ ಕಳ್ತನ ಮಾಡೋದನ್ನು ತಡೆಯಕ್ಕಾಗ್ಲಿಲ್ಲ. ಆ ಕಾರಣದಿಂದ ಆ ತಪ್ಪು ನಮ್ಮ ಸರ್ಕಾರದ ಮೇಲೆ ಬರೋದು ಬೇಡ. ಹಿಂದೂಗಳ ಅಥವಾ ನಮ್ಮ ಏನೋ ನಂಬಿಕೆ ಇದ್ದಿಲ್ಲ ಭಕ್ತರ ನಂಬಿಕೆಯನ್ನ ಹಾಳು ಮಾಡಬಾರ್ದು ಅಂತ ಹೇಳಿ ನಾವು ಅದನ್ನ ಇದು ಮಾಡ್ತೇವೆ. ಮೊದಲನೇದು, ನಾವು ಯಾವಾಗ್ಲೂ ಒಂದೇ ಅಂತ ಹೇಳಿದ ನಾವು ಧಾರ್ಮಿಕ ಸಂಸ್ಥೆಗಳಲ್ಲಿ, ಯಾವುದೇ ಧಾರ್ಮಿಕ ಸಂಸ್ಥೆಗಳಲ್ಲಿ ಹಣದ ವಹಿವಾಟಿರ್ಲಿ, ಯಾವುದನ್ನ ಆಗ್ಲಿ, ನಾವು ಏನೋ ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ, ನಾವು ಈ ಭಾಷೆ, ಜಾತಿ, ಧರ್ಮ ಯಾವುದನ್ನು ನೋಡೋದಿಲ್ಲ. ನಾವು 7 ಕೋಟಿ ಕನ್ನಡಿಗರ ಸರ್ಕಾರ. ಚುನಾವಣೆ ಗೆಲ್ಲೋದಕ್ಕೆ ಮೊದಲು ಪಕ್ಷ, ಬಟ್ ಚುನಾವಣೆ ಗೆದ್ದ ನಂತರ ನಮ್ದು ಸರ್ಕಾರ 7 ಕೋಟಿ ಕನ್ನಡಿಗರು ಅಧಿಕಾರ ಕೊಟ್ಟಿದ್ದಾರೆ. ಆ 7 ಕೋಟಿ ಕನ್ನಡಿಗರ ಭಾಷೆ, ಧರ್ಮ ಯಾವುದನ್ನು ನೋಡದೆ ಮಾಡ್ತೇವೆ. ಇವಾಗ ನಿಜವಾಗ್ಲೂ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ಹಿಂದೂ ಏನು ಬೇರೆ ಬೇರೆ ಧರ್ಮದಲ್ಲಿ ಗಲಾಟೆ ಆಗಿದೆ ಅಥವಾ ದುಡ್ಡಾಗಿಲ್ವಾ ಅಂತ ಹೇಳಿ ತಪ್ಪಿಸ್ಕೊಳ್ಳೋದಲ್ಲ. ಇವತ್ತು ನಿಜವಾಗ್ಲೂ ಚರ್ಚೆ ಆಗ್ಬೇಕಾಗಿರೋದು ಅಲ್ಲೂ ಭಾವನೆ ಇಲ್ಲ. ನೀವು ಉತ್ತರ ಕೊಡ್ತೇನೆ. ನಾವು ಪ್ರಶ್ನೆ ಮಾಡ್ತಿರೋದು ಕಾಳಜಿ, ಅವ್ರ ಬಗ್ಗೆನೂ ತೋರಿಸಿ ಅನ್ನೋ ಕಳಕಳಿ. ಅಲ್ಲಿ ಯಾಕೆ ಮಾಡ್ತಿದ್ದೀರಿ, ಇಲ್ಲಿ ಯಾಕೆ ಮಾಡ್ತಿಲ್ಲ ಅನ್ನೋದನ್ನ ತರ್ಕ. 22 ನಿಮಿಷ ನೀವು ಆಲ್ರೆಡಿ 5-6 ಬಾರಿ ಈ ಪ್ರಶ್ನೆನ ಕೇಳಿದಿರಿ. ದಯವಿಟ್ಟು ನನಗೆ ಸಿಕ್ಕಿರ್ತಕ್ಕಂಥದ್ದು ಈಗ 22 ನಿಮಿಷ ಸಿಕ್ಕಿದೆ. 20 ನಿಮಿಷ ಆದ್ಮೇಲೆ ನನಗೆ ಸಮಯ ಸಿಕ್ಕಿದೆ. ದಯವಿಟ್ಟು ನಾನು ಮಾತಾಡೋಕೆ ಅವಕಾಶ ಕೊಡಿ. ಹೌದು, ನನ್ನ ಸಮಯನ ಕೇಳಿ, ನನ್ನ ಸಮಯನ ದಯವಿಟ್ಟು ಬಿಡಿ, ನನ್ನ ಅಭಿಪ್ರಾಯವನ್ನ ತಿಳಿಸಕ್ಕೆ ಅವಕಾಶ ಕೊಡಿ. ಇವತ್ತು ನಿಜ ತಿರ್ಚದಲ್ಲ, ನನ್ನ ಅಭಿಪ್ರಾಯ ತಿಳ್ಸಕ್ ಬಂದಿರೋದು. ನಿಮ್ಮ ಅಭಿಪ್ರಾಯ ಕೇಳಕ್ಕಲ್ಲ ನಾನು ಬಂದಿರ್ತಕ್ಕಂಥದ್ದು. ದಯವಿಟ್ಟು ಬಿಡಿ. ನನ್ನ ನೋಡಿ, ಒಂದ್ ನಿಮಿಷ, ನೀವು ಪ್ರಶ್ನೆ ನೋಡಿ, ನಾನು ಹೇಗೆ ನೋಡಿ, ಒಂದ್ ನಿಮಿಷ, ನೀವು ಪ್ರಶ್ನೆಯನ್ನ ಕೇಳಿದಿರಿ, ನೀವು 20 ನಿಮಿಷ ಪ್ರಶ್ನೆಯನ್ನ ಕೇಳಿದಿರಿ, ಮಾತಾಡಕ್ ಅವಕಾಶ ಕೊಟ್ಟಿದ್ದೀರಿ. ನನ್ನ ಅವಕಾಶದಲ್ಲಿ ಸಮಯ ಕೊಡಿ, ಇಲ್ಲ ನೀವು ಬೇರೆ ಮಾಡಿ. ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ನೀವು ಕೇಳಿದಂತ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಬಂದಿಲ್ಲ ಇಲ್ಲಿ. ಓಕೆ, ಡೈವರ್ಟ್ ಮಾಡಕ್ಕಲ್ಲ. ಉತ್ತರ ಕೊಡ್ಲಿಕ್ಕೆ please come to the topic. Please come to the topic, sir. I'm requesting you, please. He's a spokesperson. ಇವತ್ತು ನಿಜವಾಗ್ಲೂ ಚರ್ಚೆ ಆಗ್ಬೇಕಾದ್ರು ರಾಜ್ಯ ಸರ್ಕಾರ ನಾವು ಯಾವುದನ್ನು ಡಿಸ್ಕ್ರಿಮಿನೇಷನ್ ಮಾಡೋದಿಲ್ಲ, ಅದನ್ನ ಎಲ್ಲರಿಗೂ ಒಂದೇ ರೂಲ್ಸ್. ಓಕೆ, ನಿಜವಾಗ್ಲೂ ಇವತ್ತು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ಇವತ್ತೇನು ರಾಮನ್ ಸಾವಿರಾರು ಕೋಟಿಗಳನ್ನ ತಿಂದು ತೇಗಿರ್ತಕ್ಕಂಥವ್ರಿಗೆ ಏನ್ ಶಿಕ್ಷೆ ಕೊಟ್ಟು ಎಲ್ಲಿ ಪ್ರಶ್ನೆ ಮಾಡಿದ್ರಿ? ಮಾಡೋಣ ಜೊತೆ ಸೇರ್ಕೊಂಡು ಬೀದಿನಲ್ಲಿ ಹೇಗೆ ಶ್ರೀರಾಮನ ಹೆಸರಿನಲ್ಲಿ ಬೀದಿಗಳಲ್ಲಿ ರಸ್ತೆಗಳಲ್ಲಿ ಚಂದವನ್ನು ವಸೂಲಿ ಮಾಡಿದಂತ ಏನು ರಾಮ ಭಕ್ತರಿದ್ದಾರೆ, ನನ್ನನ್ನು ಒಳಗೊಂಡಂತೆ ಆ ರಾಮ ಭಕ್ತರು ಇವತ್ತು ಬೀದಿನಲ್ಲಿ ಬಂದು ಕೇಳ್ಬೇಕು, ಬಿಜೆಪಿ RSS ಗೆ ಎಲ್ಲಿ ಹೋಯ್ತು ನಮ್ಮ ನಂಬಿಕೆಯ ಹಣ? ಈ ದೇಶದ ಏನು ಹಿಂದೂ ಧರ್ಮವನ್ನ ನಾವು ಏನು ಸೇವ್ ಮಾಡ್ತೀವಿ ಅಂತ, ರಕ್ಷಣೆ ಮಾಡ್ತೀವಿ ಅಂತ ಬಂದವರು, ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಬಂದವರು, ಇವತ್ತು ಪೂಜೆ ಮಾಡಕ್ಕೆ ನರೇಂದ್ರ ಮೋದಿ ಅವರು, ಏನು ಪ್ರಾಣ ಪ್ರತಿಷ್ಠಾಪನೆಗೆ ನರೇಂದ್ರ ಮೋದಿ ಅವರು, ಇಲ್ಲಿವರೆಗೂ ಯಾಕೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ ಮನೆ ಪ್ರಧಾನಮಂತ್ರಿಗಳು? ಅಂದ್ರೆ ಕೇಶವ ಕೃಪೆಗೆ ಹೋಗಿರ್ತಕ್ಕಂಥ ಹಣ, ಏನು ಬೆಂಗಳೂರು ಮುಖಾಂತರ ಕೇಶವ ಕೃಪೆಗೆ ಹೋಗಿರ್ತಕ್ಕಂಥ ಸಾವಿರಾರು ಕೋಟಿ ಹಣ, ಬಿಜೆಪಿ ಸಂಸದನ್ನ ಕೊಳ್ಕೊಳ್ಳೋಕೆ ಹೋಗಿರ್ತಕ್ಕಂಥ ಹಣದ ಬಗ್ಗೆ ಯಾಕೆ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇಲ್ಲ? ಮಾನ್ಯ ಪ್ರಧಾನಮಂತ್ರಿಗಳು, this is not right. You should stop him. No, you should stop him. No, this is not right. This is my time. Smita, please, this is not right. This is not right. Your voice ಮಾತ್ರ on air. ಹಾಗಾಗಿ ಮಾನ್ಯ ನರೇಂದ್ರ ಮೋದಿ ಅವರೇ, ಮಾನ್ಯ ಪ್ರಧಾನಮಂತ್ರಿಗಳೇ, ನಿಮ್ಮ ಕಣ್ಣೆದುರಿನಲ್ಲೇ ಸಾವಿರಾರು ಕೋಟ್ಯಾಂತರ ಭಕ್ತರ ಭಾವನೆಗೆ ಧಕ್ಕೆಯಾಗಿ ಕೋಟ್ಯಾಂತರ ಭಕ್ತರ ಭಾವನೆಯನ್ನು ಕೊಳ್ಳಬಡಿದಿರ್ತಕ್ಕಂಥ ಕನ್ನಡ ವಿರುದ್ಧ ಯಾವುದೇ ಒಂದು ಸ್ಟೇಟ್ಮೆಂಟ್ ಮಾನ್ಯ ಪ್ರಧಾನಮಂತ್ರಿಗಳು ಕೊಡ್ತಾ ಇಲ್ಲ. ಯಾಕೆ ಅಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ. ಮಾನ್ಯ ಪ್ರಧಾನಮಂತ್ರಿಗಳು ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ. ಇನ್ವಾಲ್ವ್ ಆಗಿರ್ತಕ್ಕಂಥ ಮಾನ್ಯ ಪ್ರಧಾನಮಂತ್ರಿಗಳು ಹೆಚ್ಚಿನ ಹಿಂದೂಗಳ ಭಾವನೆಯನ್ನ 100 ಕೋಟಿಗೂ ಹೆಚ್ಚು ಹಿಂದೂಗಳ ಇಬ್ಬರದು ಮೈಕ್ ಆಫ್. ರಘು ದೊಡ್ಡೇರಿ ಅವರೇ ಹಾಗೆ ಅಶೋಕ್ ಗೌಡ್ರೆ, ಬಹಳ ಸೂಕ್ಷ್ಮವಾದ ವಿಚಾರ. ಎಷ್ಟು ಸಮಾಧಾನವಾಗಿ ಮಾತನಾಡ್ತೀವೋ ಅಷ್ಟು ಅನುಕೂಲ ಆಗುತ್ತೆ. ರಘು ಸರ್, ನೀವು ಮಾತನಾಡಿದ್ರಿ, ಆಯ್ತು, ನಿಮ್ ಸಮಯ ಬಂದಾಗ ನೀವು ಕೌಂಟರ್ ಮಾಡಿ. ರಘು ಸರ್, ನಾವು ಒಪ್ಕೊಂಡ್ವಿ, ರಾಮ ಮಂದಿರದ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ನೀವೇ ಅವತ್ ಪ್ಯಾನಲಿಸ್ಟ್ ಇದ್ರಿ, ನಾನು ಅದನ್ನ ಒಪ್ಕೊಂತ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ರಾಜ್ಯ ಸರ್ಕಾರ ತಂದಿರುವ ಮಾರ್ಗಸೂಚಿ ಆಗಿರೋದ್ರಿಂದ ಕೇಳ್ತಿರೋ ಪ್ರಶ್ನೆ ಸಿಂಪಲ್ ಸರ್. ಜಮೀರ್ ಅಹಮದ್ ಖಾನ್ ಅವರು ಸಚಿವರಾಗಿದ್ದಾಗ ಆನ್ ದ ಫ್ಲೋರ್ ಹೇಳಿದ್ದಾರೆ, ವಫ್ನ ಆಸ್ತಿಯನ್ನ ಮುಸಲ್ಮಾನರೇನೇ ಕಬಳಿಸಿದ್ದಾರೆ, ಅದರಲ್ಲೂ ಬರೋಬ್ಬರಿ 17,000 ಎಕರೆಯಷ್ಟು ಜಾಗವನ್ನ ಅಂತಂದಾಗ ಅದನ್ನ ವಾಪಸ್ ಕೊಡಿಸುವ ದಾಯತ್ವ ಕೂಡ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ. ಹೌದು, ಒಂದು ನಿಮಿಷ, ಕಾಂಗ್ರೆಸ್ ಸರ್ಕಾರದ ಯಾಕೆ ಮಾತ್ರ ಜವಾಬ್ದಾರಿ ಅದು? ಪ್ರಶ್ನೆ ಕೇಳಿಸ್ಕೊಳ್ಳಿ. ನೀವು ಒಂದು ನಿಮಿಷ, ಆಯ್ಕೆ ಮಾಡಿದಾರಲ್ಲ, ಯಾಕೆ ಹಿಂದೆ ಬಿಜೆಪಿ ಸರ್ಕಾರವನ್ನು ಆಯ್ಕೆ ಮಾಡಿದ್ರು? ಹಾಗಾದ್ರೆ ಒಂದು ನಿಮಿಷ ಪ್ಲೀಸ್, ಫೇಲ್ಡ್ ಅಲ್ಲ. ಅವತ್ತು ನೀವು ಪ್ರಶ್ನೆ ಮಾಡ್ಬೇಕಾಗಿತ್ತು.
ವಕ್ತು ವಿಚಾರಗಳಲ್ಲಿ ಮತ್ತೆ ಬೇರೆ ಬೇರೆ ಧರ್ಮದ ಏನು ಆಸ್ತಿಗಳ ವಿಚಾರದಲ್ಲಿ ಚರ್ಚೆ ಆಗಿದೆ. ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾತ್ರ ಅಲ್ಲ, ಎಲ್ಲಾ ಸರ್ಕಾರಗಳ ಜವಾಬ್ದಾರಿ ಧಾರ್ಮಿಕ ನಂಬಿಕೆ ಕೊಟ್ಟಿರ್ತಕ್ಕಂಥ ಆಸ್ತಿಗಳನ್ನ ಉಳಿಸೋ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇದೆ. ಅದೇ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮೊಟ್ಟ ಮೊದಲನೇ ಬಾರಿಗೆ 16,000 ಹೆಕ್ಟೇರ್ ಜಮೀನನ್ನ, ಹಿಂದೂ ದೇವಾಲಯಗಳ ಜಮೀನನ್ನ ಸರ್ಕಾರದ ಏನು ದೇವಾಲಯಗಳ ಹೆಸರಿಗೆ ರಿಜಿಸ್ಟರ್ ಮಾಡಿದಂತ ಏಕೈಕ ಸರ್ಕಾರ ನಮ್ಮ ಸರ್ಕಾರ, ಮಾನ್ಯ ಕೃಷ್ಣ ಬೈರೇಗೌಡರು ಮಾಡಿದ್ದಾರೆ. ನಾವು ಯಾಕೆ ವಿಚಾರವನ್ನು ಹೇಳ್ತಾ ಇದೀವಿ ಅಂತಂದ್ರೆ, ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಹಿಂದೂ ಧರ್ಮದ ರಕ್ಷಕರು ನಾವು ಅಂತ ಹೇಳಿ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಬಂದಂತವ್ರು ಇವತ್ತು ಯಾಕೆ ಸೈಲೆಂಟ್ ಆಗಿದ್ದೀರಿ? ಹಿಂದೂ ಧರ್ಮ ಯಾರ ಹೆಸರಲ್ಲಿ, ಯಾರ ಸರ್ಕಾರದ ಅವಧಿಯಲ್ಲಿ ಇವತ್ತು ಕತ್ರೆ ಮೇ ಇರೋದು ನೀವು ಮಾಡಿದಂತ ಅನಾಚಾರದಿಂದ ಇವತ್ತು 100 ಕೋಟಿ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದೀರಿ. ನಾವೆಲ್ಲ ಇಡೀ ಪ್ರಪಂಚದಾದ್ಯಂತ ನಮ್ಮ ಧರ್ಮಕ್ಕಿದ್ದಂತ ನಂಬಿಕೆಯನ್ನ, ನಮ್ಮ ಧರ್ಮದ ಮೇಲಿದ್ದಂತ ಗೌರವವನ್ನ ನೀವು ಈ ಕಳ್ಳತನ ಮಾಡಿ ಇವತ್ತು ಹಾಳು ಮಾಡಿದಿರಲ್ಲ, ಇದಕ್ಕೆ ಪ್ರಾಯಶ್ಚಿತ್ತ ಏನು? ಪ್ರಶ್ನೆಯನ್ನ ಮಾಡಿ. ಸರಿ, ಇನ್ 5 ಸೆಕೆಂಡ್ ಅವ್ರಿಗೊಂದು ಪ್ರಶ್ನೆ ಕೇಳಿ ವಾಪಸ್ ಬರ್ತೀನಿ. ಅಶೋಕ್ ಅವ್ರೆ, ನಿಮಗೆ ವಾಪಸ್ ಬರ್ತೀನಿ. ಚಹಾದ ಸ್ವೀಟ್ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ. MDH. ಯಾಕೆ ನನಗ್ ಪ್ರಶ್ನೆ ಕೇಳ್ತಿದ್ರಿ ಅಥವಾ ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಿದ್ರಿ, ಬಿಜೆಪಿಗೆ ಯಾಕೆ ಕೇಳಲಿಲ್ಲ ಅಂತ ಹೇಳಿ ನೀವು ಕೇಳಿದ್ರಿ ರಘುವರೆ. ಪ್ರಸ್ತಾಪ ಆಗಿದ್ದು ಮಾರ್ಚ್ 17, 2026 ಆನ್ ದ ಫ್ಲೋರ್. ಸಚಿವರಾಗಿದ್ದವರು ಜಮೀರ್ ಅಹಮದ್ ಖಾನ್ ಅವರು. ಸರ್ಕಾರ ಇರೋದು ಕರ್ನಾಟಕದ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ. ಸಚಿವರು ಪ್ರಸ್ತಾಪ ಮಾಡಿದಾಗ 17,000 ಎಕರೆ ಜಾಗ ಮುಸಲ್ಮಾನರದ್ದು ಕಬ್ಜಾ ಆಗಿದೆ, ಮುಸಲ್ಮಾನರಿಂದಲೇ ಅಂದಾಗ ನಾವು ಪ್ರಶ್ನೆ ಕೇಳಬೇಕಾಗಿರೋದು ಹಿಂದಿದ್ದ ಬಿಜೆಪಿ ಸರ್ಕಾರನೋ ಈಗಿರುವ ಕಾಂಗ್ರೆಸ್ ಸರ್ಕಾರನೋ? ನಾನು ಅನ್ಕೊಂಡೆ ಸರ್ ಕೇಳಬಹುದು ಪಾಷಾ ಸರ್ ಅಂತ ಹೇಳಿ, ಅವ್ರು ಕೇಳ್ತಿಲ್ಲ, ಅವ್ರ ಪರವಾಗಿ ನಾನು ಕೇಳ್ತಿದ್ದೀನಿ. ನೋಡಿ, ಅದನ್ನ ಅವತ್ತು ನಮ್ಮ ಸರ್ಕಾರ ಬಂದ ನಂತರ ಅದು ಕಬ್ಜಾ ಆಗಿರ್ತಕ್ಕಂಥದ್ದಲ್ಲ. 106 ವರ್ಷಗಳಿಂದ ಕಬ್ಜಾ ಆಗಿರ್ತಕ್ಕಂಥ ಜಮೀನನ್ನ ಬಿಡಿಸುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದೇ ಕಾರಣಕ್ಕೆ ಕಬ್ಜಾ ಆಗಿದೆ ಅಂದ್ರೆ ಸರಿಸುಮಾರು 17,000 ಎಕರೆ ಜಮೀನು ಏನು ಕಬ್ಜಾ ಆಗಿದೆ ಅಂತ ಹೇಳುವಂತ ಧೈರ್ಯ ನಮ್ಮ ಸರ್ಕಾರನೇ ಮಾಡಿದ್ದು, ನಮ್ಮ ಮಂತ್ರಿಗಳೇ ಮಾಡಿದ್ದು. ಅಂದ್ರೆ ಆ ಧೈರ್ಯವನ್ನ ಬಿಜೆಪಿ ಸರ್ಕಾರ ಮಾಡಲಿಲ್ಲ. ಹಿಂದೆಗಡೆ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ಜನರ ಪರವಾಗಿ ಧಾರ್ಮಿಕ ನಂಬಿಕೆಯನ್ನು ಉಳಿಸುವಂತ ಕೆಲಸ, ವಿವಿಧ ಧರ್ಮಗಳ ಆಸ್ತಿಗಳನ್ನು ಉಳಿಸುವಂತ ಕೆಲಸವನ್ನ ನಾವು ಮಾಡಿದ್ದೇವೆ, ಮಾಡೇ ಮಾಡ್ತೇವೆ. 16,000 ಎಕರೆ ಹಿಂದೂ ದೇವಾಲಯಗಳಿಗೆ ಏನ್ ಬರ್ಕೊಟ್ರಿ, ಹಂಗೇನೆ ವಫ್ ನಲ್ಲಿ ಎಷ್ಟು ವಾಪಸ್ ಕೊಡ್ಸಿದ್ರಿ ಅನ್ನೋದಿತ್ತು. ಎನಿವೆ, ಅಶೋಕ್ ಗೌಡ್ರು ಕ್ವಿಕ್ ಆಗಿ ರಿಯಾಕ್ಟ್ ಮಾಡಿ, ಅದಾದ್ಮೇಲೆ ನಾನು ಬೇರೆಯವ್ರಿಗೂ ಪ್ರಶ್ನೆ ಎರಡು ವಿಚಾರ ಏನು ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ವಕಫ್ ಆಸ್ತಿ ತಿಂದಿದ್ದಾರೆ ಅಂತ ಹೇಳಿಬಿಟ್ಟು ದಾಖಲೆಗಳ ಸಮೇತ ಸದನದಲ್ಲೂ ಮಾತಾಡಲಾಗಿದೆ, ಬೇರೆ ಬೇರೆ ಕಡೆನೂ ಮಾತಾಡಲಾಗಿದೆ. ಅದ್ರ ಬಗ್ಗೆ ಯಾವಾಗ ಕ್ರಮ ಕೈಗೊಳ್ತೀರಾ ರಘು ದೊಡ್ಡೇರಿ ಅಂಡ್ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದನ್ನ ಸ್ವಲ್ಪ ವಿವರಣೆ ಕೊಟ್ಟು ಹೇಳಿ. ಹಾಗೇನೆ ಅನೇಕ ಜನ ಮುಸಲ್ಮಾನ ನಾಯಕರುಗಳು ಏನೇನು ಕಾಂಗ್ರೆಸ್ ಜೊತೆ ಅಥವಾ ಬೇರೆ ಬೇರೆ ಪಕ್ಷಗಳ ಜೊತೆ ಗುರುತಿಸ್ಕೊಂಡಿದ್ದೀರಾ, ನೀವು ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೋಗಿ ಮುತ್ತಿಗೆ ಹಾಕ್ತೀರಾ ಅಂತ ಹೇಳಿ. ಇದು ಒಂದು ಕಡೆಗೆ. ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ಈಗ ಚರ್ಚೆ ಆಗ್ತಿರ್ತಕ್ಕಂಥದ್ದು ರಾಮ ಮಂದಿರ ಚರ್ಚೆ ಅಲ್ಲ. ಇದು ಚರ್ಚೆ ರಾಮ ಮಂದಿರದಲ್ಲಿ ಆದಂತಹ ಯಾವ ಒಂದು ಸಮಸ್ಯೆ ಇತ್ತು ಅದು ರಾಜ್ಯದಲ್ಲಿ ಆಗದೇ ಇರಲಿ, ಅದಕ್ಕೋಸ್ಕರ ಯಾವ್ಯಾವ ರೀತಿ ಕ್ರಮ ಕೈಗೊಂಡಿದ್ದೀರಾ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ಅಂತ ಹೇಳಿ ನೀವು ಚರ್ಚೆ ಕರೆದಿರ್ತಕ್ಕಂಥದ್ದು. ಅದು ನನಗೆ ಬಂದಿರತಕ್ಕಂಥ ಟಾಪಿಕ್ಕು. ಈಗ ನಮ್ಮ ಒಂದು ರಿಕ್ವೆಸ್ಟ್ ಏನಿದೆ ಅಂತ ಹೇಳಿದ್ರೆ, ಹೌದಪ್ಪ ನಿಮ್ಮ ಮಠ ಮಂದಿರ ಮಾನ್ಯಗಳಿಗೆಲ್ಲನೂ ಸ್ವಾಗತ ಮಾಡ್ತಿದ್ದೇವೆ. ಮಸೀದಿಗಳಿಗೆ ಯಾವಾಗ ಮಾಡ್ತೀರಾ, ಚರ್ಚ್ಗಳಿಗೆ ಯಾವಾಗ ಮಾಡ್ತೀರಾ, ಬೇರೆ ಬೇರೆ ಕಡೆ ಯಾವಾಗ ಮಾಡ್ತೀರಾ, ದರ್ಗಾಗಳಿಗೆ ಯಾವಾಗ ಮಾಡ್ತೀರಾ ಅಂತ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಿಮ್ಮ ಕಾಳಜಿ ಏನಿದೆ, ನೀವು ದುಡ್ಡು ಪೋಲಾಗದೇ ಇರಲಿ ಅಂತ, ಆ ಕಾಳಜಿ ಸರ್ಕಾರದ ಅಧೀನದಲ್ಲಿರ್ತಕ್ಕಂತಹ ವ್ಯವಸ್ಥೆಗೆ ಯಾವಾಗ ಬರ್ತದೆ SOPಗಳು? ಮೂರನೇದು. ನಾಲ್ಕನೇದು ಏನು ಪ್ರಶ್ನೆ ಅಂತ ಹೇಳಿದ್ರೆ, ಇದಕ್ಕೆಲ್ಲ DK ಸಾಹೇಬರು ಉತ್ತರ ಕೊಡಬೇಕು. ಯಾವಾಗ ನೀವು ಜನಗಳ ಬಗ್ಗೆ ಕನ್ಸರ್ನ್ CCTV ಕ್ಯಾಮೆರಾಗಳನ್ನ ರಸ್ತೆಗಳ ಹಾಕಿ ಅಂತ ನಿರ್ಭಯ ಕೇಸ್ನಲ್ಲಿ ಫಂಡ್ ಕಳಿಸ್ತಾರೆ, ನೀವು ಇವತ್ತರೆಗೂ ಹಾಕಿಲ್ಲ. ಯಾಕೆ ಈ ದೌರ್ಬಲ್ಯತೆ ನಿಮಗಿರ್ತಕ್ಕಂತಹದ್ದು? ನೀವು ಬೆಂಗಳೂರಿನಲ್ಲಿ 15,000 ಕ್ಯಾಮೆರಾಗಳಿದೆ. ಕೇವಲ 1 ವರ್ಷದ ಹಿಂದೆ 6,000 ಕ್ಯಾಮೆರಾಗಳನ್ನು ಕ್ಯಾಮೆರಾಗಳನ್ನ ನಿಮ್ಮ ಮಾಡೋದಿಲ್ಲ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಮ್ಮ ಕಾನೂನು ಬೆಂಗಳೂರಿನ ಕಾನೂನು ಸುವ್ಯವಸ್ಥೆಗೆ ನಂಬರ್ 1 ಎನ್ನುವಂತ ಕೇಂದ್ರ ಸರ್ಕಾರ ಕೊಟ್ಟಿದೆ. ಕೇಂದ್ರ ಸರ್ಕಾರವೇ ನಮಗೆ ಶಬಾಷಿಯನ್ನು ಕೊಟ್ಟಿದೆ. ಕರ್ನಾಟಕ ಮತ್ತು ಬೆಂಗಳೂರು ಸುರಕ್ಷಿತ ತಾಣ ಅಂತ ಹೇಳಿ. ವೇಣುಗೋಪಾಲ್ ಸರ್, ನಮ್ಮ ಡಿಜಿಟಲ್ ನಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲೂ ಬರ್ತಾ ಇದೆ. ನಾನು ಕೂಡ ಕ್ಷೇತ್ರಕ್ಕೆ ಹೋಗಿರೋದ್ರಿಂದ ಕಣ್ಣಾರೆ ಕಂಡಿರೋದು. ನಾವು ಆಗ್ಲೇ ಪಟ್ಟಿ ಓದುವಾಗ ಕುಕ್ಕೆ ಸುಬ್ರಹ್ಮಣ್ಯ ವಾರ್ಷಿಕ ಆದಾಯ ಟಾಪ್ ಅಲ್ಲಿದೆ ಸರ್, 168 ಕೋಟಿ ಅಂತ ಹೇಳಿ ಅಂದಾಜು ಮಾಡ್ಲಾಗ್ತಾ ಇರೋದು. ಆಯ್ತು, ಸರ್ಕಾರಕ್ಕೆ ಹುಂಡಿ ಕಾಸು ಹೋಗ್ತಾ ಇದೆ, ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯಕ್ಕೇನೆ ಅದೆಲ್ಲ ಬಳಕೆ ಆಗಬೇಕು ಅನ್ನೋ ನಂಬಿಕೆ ಭಕ್ತರದು.
ಆದರೆ ಬೇಸಿಕ್ ನೆಸೆಸಿಟಿ ಶೌಚಾಲಯಗಳ ವ್ಯವಸ್ಥೆ ಹೆಂಗಿದೆ ದೇವಸ್ಥಾನಗಳಲ್ಲಿ, ಹೋಗುವ ಭಕ್ತರಿಗೆ ಉಳ್ಕೊಳ್ಳುವ ವ್ಯವಸ್ಥೆ ಹೇಗಿದೆ ದೇವಸ್ಥಾನಗಳಲ್ಲಿ, ಇದನ್ನ ನಿರ್ವಹಣೆ ಮಾಡಬೇಕಾಗಿರೋ ದೇವಸ್ಥಾನಗಳು ಕೇವಲ CCTV ಹಾಕಿ ದುಡ್ಡನ್ನ ಅಕೌಂಟಬಿಲಿಟಿ ಇಟ್ಕೊಂಡ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರೆ ಮುಗ್ದೋಯ್ತಾ ಸರ್ಕಾರದ ಜವಾಬ್ದಾರಿ, ಮುಜರಾಯಿ ಇಲಾಖೆ ಜವಾಬ್ದಾರಿ. ದುಡ್ಡನ್ನ ನಾವು ತೆಗೆದುಕೊಳ್ತಿರೋದೇ ಸರ್ಕಾರ ಆ ದೇವಸ್ಥಾನಗಳ ಉದ್ಧಾರಕ್ಕೆ ಅಂದಾದಾಗ ಅದು ಆಗ್ತಿಲ್ಲ ಅಂದ್ರೆ ಎಲ್ಲಿ ಹೋಗ್ತಿದೆ ದುಡ್ಡು? ಪ್ರಶ್ನೆ ಮಾಡಬೇಕು, ಖಂಡಿತ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ಎಷ್ಟೋ ದೇವಸ್ಥಾನಗಳು ನಾವು ನೋಡಿದ್ದೀವಿ. ದೇವಸ್ಥಾನ ಅರ್ಚಕರಿಗೆ ಮನೆ ಇರೋದಿಲ್ಲ, ಪಾಪ ಅವರಿಗೆ ಮೂಲಭೂತ ಸೌಕರ್ಯಗಳಿರೋದಿಲ್ಲ, ಎಲ್ಲೋ ದೂರದಿಂದ ಬರ್ತಾರೆ ಭಕ್ತಾದಿಗಳು ಬರ್ತಾರೆ ದೇವಸ್ಥಾನಕ್ಕೆ, ಪಾಪ ಶೌಚಾಲಯ ವ್ಯವಸ್ಥೆ ಇರೋದಿಲ್ಲ. ಈ ಥರ ಎಲ್ಲ ಆಗ್ತಾ ಇರುವಾಗ ಈ CC ಕ್ಯಾಮ್ರಾ ಫಿಕ್ಸ್ ಮಾಡಿ ಲೆಕ್ಕಾಚಾರಗಳೆಲ್ಲ ತಗೊಂಡು ಹುಂಡಿ ದುಡ್ಡೆಲ್ಲ ತಗೊಂಡು ಹೋಗಿ ಟ್ರೆಜರಿಗೆ ಹಾಕಿ ಯಾವುದೋ ಧರ್ಮಗಳಿಗೆ ನೀವು ಅದನ್ನು ಹಂಚಿಬಿಟ್ರೆ ದಯವಿಟ್ಟು ತಪ್ಪು ಮಾಹಿತಿ ಹೊರಡಿಸಬೇಡಿ, ಸರ್, ತಪ್ಪು ಮಾಹಿತಿ ಕೊಡಬೇಡಿ. ನೋ ನೋ ತಪ್ಪು ಮಾಹಿತಿ if you do this everybody will start. ನೀವು ಬೇರೆಯವರ ಸಮಯದಲ್ಲಿ 70 ವರ್ಷಗಳಿಂದ ನಡೀತಾ ಇರ್ತಕ್ಕಂಥದ್ದು, ವೇಣುಗೋಪಾಲ್ ಅವ್ರ ವಾಯ್ಸ್ ಮಾತ್ರ ಆನ್ 70 ವರ್ಷಗಳಿಂದ ನಡೀತಾ ಇರ್ತಕ್ಕಂಥದ್ದು ಈ ಸಮಸ್ಯೆಗಳು. ಪ್ರಶ್ನೆ ಮಾಡೋರಿಲ್ಲ. ಪ್ರಶ್ನೆ ಮಾಡಕ್ ಹೋದ್ರೆ ಹಿಂದೂಗಳನ್ನ ಹತ್ತಿಕ್ತಾರೆ, ಅವ್ರ ಧ್ವನಿಗಳನ್ನ ಹತ್ತಿಕ್ತಾರೆ. ಈ ಪ್ರಶ್ನೆ ಮಾಡಬೇಕಾಗಿರೋದೆ ಕರ್ತವ್ಯ. ಈಗ ಏನು CC ಕ್ಯಾಮ್ರಾ ಅಕೌಂಟಬಿಲಿಟಿ ತಗೊಳ್ತಕ್ಕಂಥದ್ದು ನ್ಯಾಯಯುತವಾಗಿದೆ, ಅದಕ್ಕೆ ನಮ್ಮ ಸಮ್ಮತಿ ಇದೆ. ಅದೇ ರೀತಿ ಮೂಲಭೂತ ವ್ಯವಸ್ಥೆಗಳನ್ನ ನಮ್ಮ ದೇವಾಲಯಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಆಗಿದೆ, ಇದು ನಮ್ಮ ಧ್ವನಿಯಾಗಿದೆ. ಮಾಡೋಣ. ತಮ್ಮ ಮನವಿ ರಾಜ್ಯ ಸರ್ಕಾರಕ್ಕೆ ನಾವು ತೆಗೆದುಕೊಂಡಿದ್ದೇವೆ. ಏನು ನಮ್ಮ ತಮ್ಮ ಮನವಿ ಹೇಳಿದ್ರಿ, ನಾನು ಒಬ್ಬ ಭಕ್ತನಾಗಿ ಪ್ರತಿ ವರ್ಷ ನೂರಾರು ದೇವಸ್ಥಾನಗಳು ನಾನು ವಿಸಿಟ್ ಮಾಡ್ತೇನೆ. ನನಗೂ ಮೂಲಭೂತ ಸೌಲಭ್ಯ, ನಾನು ಎಲ್ಲರ ಭಕ್ತರಂತೆ ನನಗೂ ಅವಶ್ಯಕತೆ ಇದೆ. ಶೌಚಾಲಯ ಮತ್ತು ವಸತಿ ಗೃಹಗಳನ್ನ ಇನ್ನಷ್ಟು ಅತ್ಯುತ್ತಮವಾದಂಥ ಕೆಲಸವನ್ನ ಅಥವಾ ಅತ್ಯುತ್ತಮವಾದಂಥ ಏನು ಕೊಠಡಿಗಳನ್ನ ನಿರ್ಮಿಸೋಣ, ಜೊತೆ ಸೇರ್ಕೊಂಡು ಮಾಡೋಣ. ಆಚಾರ್ಯರೇ, ಒಂದೆರಡು ದೇವಸ್ಥಾನಗಳ ಉದಾಹರಣೆ ಮತ್ತೆ ಮತ್ತೆ ಪ್ರಸ್ತಾಪ ಆಗ್ತಾ ಇದೆ. ಇತ್ತೀಚೆಗೆ ನಡೆದ ಘಟನೆಯನ್ನ ಗಮನದಲ್ಲಿಟ್ಕೊಳ್ಳೋದಾದ್ರೆ ಮೇಲುಕೋಟೆ, ಅಲ್ಲಿ ವೈರಮುಡಿ ಉತ್ಸವದ ಸಂದರ್ಭದಲ್ಲೇನೆ ಸಂದಾಯ ಆಗಿದ್ದು 11 ಲಕ್ಷ ಅಂತ ಹೇಳಿ ಒಂದು ವರದಿಗಳು ಬಂತು. ಆದ್ರೆ ಯಾವಾಗ ಅಲ್ಲಿ ಕೆಲವರು ಹುಂಡಿ ವಿಚಾರದಲ್ಲಿ ಅವ್ಯವಹಾರ ಮಾಡಿದ್ರು ಅನ್ನೋ ಆರೋಪದ ಮೇಲೆ ಒಂದು 5-6 ಮಂದಿ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳಲಾಯಿತು. ಕೇವಲ 2 ತಿಂಗಳು, ಇದು ವೈರಮುಡಿ ಉತ್ಸವದ ಸಂದರ್ಭದಲ್ಲೂ ಅಲ್ಲ, ಸಹಜ ಸ್ಥಿತಿಯಲ್ಲಿ ದೇವಸ್ಥಾನಕ್ಕೆ ಭಕ್ತರು ಬರುತ್ತಿರೋ ಸಂದರ್ಭದಲ್ಲೇನೆ 2 ತಿಂಗಳ ಅಂತರದಲ್ಲೇನೆ ಸರಿಸುಮಾರು 17.38 ಲಕ್ಷ ಸಂದಾಯ ಆಗಿದೆ. ಅಂದ್ರೆ ವ್ಯವಸ್ಥೆಯನ್ನ ರಿಪೇರ್ ಮಾಡಿದಾಗ ದುಡ್ಡು ಜಾಸ್ತಿ ಕಾಣಿಸ್ತಾ ಇದೆ ಅಂತಂದ್ರೆ ಲೂಪ್ ಹೋಲ್ ಇದ್ದಿದ್ ನಿಜ, ಸರಿ ಆದ್ಮೇಲೆ ಅದೆಲ್ಲವೂ ಕೂಡ ಕರೆಕ್ಟ್ ಆಗಿ ಬರ್ತಿದೆ ಅನ್ನೋ ಲೆಕ್ಕ. ಈ ತರದ ಪ್ರಯತ್ನ ಬಹುಶಃ ಎಲ್ಲಾ ಕಡೆ ಆದ್ರೆ ತಪ್ಪೇನು ಅಂತ. ನಿಜವಾಗ್ಲೂ ನೀವು ಹೇಳಿದ ಹಾಗೆ ಅವಶ್ಯವಾಗಿ ಎಲ್ಲ ವರ್ಗದ ಭಕ್ತರ, ಅಂದ್ರೆ ಅದು ಮಸೀದಿ ಇರ್ಬೋದು, ದರ್ಗಾ ಇರ್ಬೋದು, ದೇವಸ್ಥಾನ ಇರ್ಬೋದು, ಎಲ್ಲ ಕಡೆಗೂ ಒಂದು ಪಾರದರ್ಶಕವಾದ ವ್ಯವಸ್ಥೆ ಬರಲಿ, ಒಂದು ಕಟ್ಟುನಿಟ್ಟಿನ ಕ್ರಮ ಅವಶ್ಯವಾಗಿ ಕೈಗೊಳ್ಳಬೇಕು. ನಾವು ಇಲ್ಲ ಅಂತ ಹೇಳೋದಿಲ್ಲ, ಅವರು ಅದನ್ನ ಒಪ್ಪಿಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಇವರೆಲ್ಲರೂ ಹೇಳಿದ ಹಾಗೆ CC ಕ್ಯಾಮರಾ ಅಳವಡಿಸಿ ಸ್ವಲ್ಪ ದುಡ್ಡು ಪೋಲು ಆಗೋದನ್ನು ನಿಲ್ಲಿಸಿ ಕೇವಲ ಅದು ಖಜಾನೆಗೆ ಮಾತ್ರ ಬರದೇನೆ ನೀವು ಹೇಳಿದಂಥ ದೇವಸ್ಥಾನದ ಜೀರ್ಣೋದ್ಧಾರಕ್ಕೋ ಅಥವಾ ಅರ್ಚಕರ ಅನುಕೂಲತೆ, ವಸತಿಗಳು, ಶೌಚಾಲಯಗಳ ನಿರ್ಮಾಣ ಅದಕ್ಕೆ ಆಗಬೇಕು ಮುಖ್ಯವಾಗಿ. ಯಾಕೆಂದರೆ ಎಲ್ಲ ದುಡ್ಡು ಒಂದು ಕಡೆ ಸಂಗ್ರಹವಾಗಿ ಸರ್ಕಾರದ ಮಟ್ಟಿನಲ್ಲಿ ಆ ದುಡ್ಡು ಬೇರೆ ಬೇರೆ ಕಡೆ ಹೋದ್ರೆ ಅದು ಕೂಡ ಒಂದು ದೊಡ್ಡ ಕಳ್ಳತನವೇ ಆಗುತ್ತದೆ. ಅಂದ್ರೆ ಸಣ್ಣ ಪುಟ್ಟ ಭಕ್ತರು ಕಳ್ಳತನವನ್ನು ನಿಲ್ಲಿಸಿ ದೊಡ್ಡವರು ಹೊಡೆದಾಗ ಆಗುತ್ತದೆ, ಅದು ಕೂಡ ಆಗಬಾರದು. ಅವ್ರು ಹೇಳಿದಂತೆ ಸರ್ಕಾರದ ಅಂದ್ರೆ ದೇವಸ್ಥಾನದ ಹಣ ಏನಿದೆ, ಸರ್ಕಾರದವರು ಅದು ಪ್ರಾಮಾಣಿಕವಾಗಿ ಚಿಂತನೆ ಮಾಡಿ, ಅಂದ್ರೆ ಒಂದು ಕಡೆ ಏನು ಸಂಗ್ರಹ ಮಾಡ್ತಾರೆ ಅದು ಅವಶ್ಯವಾಗಿ ಆ ದೇವಸ್ಥಾನದ ಒಂದು ಅನುಕೂಲತೆಗಾಗಿಯೇ ಬಳಸಬೇಕು ನಮ್ಮ ಅಭಿಪ್ರಾಯ. ಖಂಡಿತ. ಸಾಮಾನ್ಯವಾಗಿ ನಾನು ಒಂದು ಮಾತು ಹೇಳ್ತೇನೆ, ಈಗೆಲ್ಲ ಬೇಕಾದಷ್ಟು ಹಣ ಹೊಡೆದು ನಮಗೆ ಒಳ್ಳೆ ದುಡ್ಡು ಸಿಕ್ತು, ನಾವು ಆನಂದವಾಗಿದ್ದೇವೆ, ಯಾರಿಗೆ ಗೊತ್ತಾಗಲ್ಲ ಅನ್ಬೋದು. ನೀವು ಅಂದ್ರೆ ತನಿಖೆ ಮಾಡಿದರೂ ಅವರು ಸಿಕ್ಕಿ ಬಿದ್ದಿಲ್ಲ ಅಂತ ಆಗಬಹುದು ಕೆಲವು ಸಂದರ್ಭಗಳಲ್ಲಿ, ಇಲ್ಲ ಅಂತ ಹೇಳೋದಿಲ್ಲ, ನಮ್ದು ಯಾರು ಗೊತ್ತಾಗಿಲ್ಲ ಅನ್ಬೋದು. ಆದರೆ ನೋಡಿ, ಪ್ರಾಮಾಣಿಕವಾಗಿ ಸ್ವಲ್ಪ ದಿನಗಳಲ್ಲಿ ಯಾವುದೋ ಒಂದು ರೀತಿಯ ದೊಡ್ಡ ಹೊಡೆತ ಅವರ ಜೀವನದಲ್ಲಿ ಅದು ನಾವು ಮರೆಯಬಾರದು, ಬಿದ್ದೇ ಬೀಳುತ್ತದೆ. ಅದು ಅಂದ್ರೆ ಅವರ ಮನೆ ಹಿರಿಯರಿಗೆ ಆಗಿರ್ಬೋದು, ಅವರಿಗೆ ಆಗಿರ್ಬೋದು. ಎಷ್ಟೋ ಜನಕ್ಕೆ ಇವತ್ತು ಆರೋಗ್ಯ ಸಮಸ್ಯೆ ಇದೆ, ಮಕ್ಕಳಾಗೋದಿಲ್ಲ, ಮನೆಯಲ್ಲಿ ಏನೋ ಅಶಾಂತಿ ಅಸಮಾಧಾನಗಳು. ಇದಕ್ಕೆಲ್ಲ ಕಾರಣ ಮುಖ್ಯ ನಾವು ಆ ದೇವದ್ರವ್ಯ, ಗುರುಗಳ ದ್ರವ್ಯ ನಾವು ಹೊಡೆದಾಗ ಅದು ನಿಶ್ಚಿತವಾಗಿ ಆ ಫಲ ಆಗೇ ಆಗುತ್ತದೆ. ಆದ್ದರಿಂದ ಎಚ್ಚರಿಕೆಯಿಂದ ನಾವು ಅಂದ್ರೆ ಹೆಜ್ಜೆಯನ್ನು ಇಡಬೇಕು ಅಂತ ನನ್ನ ಅಪೇಕ್ಷೆ. ಸರಿ ಪಾಷಾ ಸರ್, ನೀವಾಗಲೇ ದರ್ಗಾ ವಿಚಾರದಲ್ಲಿ, ಮಸೀದಿಗಳ ವಿಚಾರದಲ್ಲಿ ಅವ್ಯವಹಾರ ಆಗೋದು ಕಡಿಮೆ ಅಂತ ಹೇಳ್ತಾ ಇದ್ರಿ. ದುಡ್ಡು ಅಥವಾ ಜಾಗ ಹೊಡೆಯೋದೆಲ್ಲ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಅಂತ ಹೇಳಿ ಒಂದು ಚಿಕ್ಕ ಉದಾಹರಣೆ 2024ರಲ್ಲಿ ಕಲಬುರಗಿ ದರ್ಗಾ ವಿಚಾರಕ್ಕಾಗಿದ್ದು. ಸರ್ಕಾರ ಜಾಗವನ್ನ ತೆಗೆದುಕೊಳ್ಳುತ್ತೆ, ಆ ಸಂದರ್ಭದಲ್ಲಿ 4 ಕೋಟಿಯಷ್ಟು ಹಣ
ಈ ವಫ್ ಮಾಜಿ ಸಿಇಒ ಅವ್ರ ವಿರುದ್ಧ FIR ಆಗುತ್ತೆ. ಆ ಹಣವನ್ನ ಅಂದ್ರೆ ದರ್ಗಾ ಜಾಗಕ್ಕೆ ಸಂಬಂಧಪಟ್ಟ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರಿ. ನೀವಾಗ್ಲೇ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಸರ್. ಅಂದ್ರೆ ನಮಾಜ್ ಆದ ನಂತರದಲ್ಲಿ ನಾವು ಜೋಲಿ ಹಿಡಿತೀವಿ, ಬಂದವರೆಲ್ಲ ದಾನ ಮಾಡ್ತಾರೆ, ನಾವು ಬರಿತೀವಿ, ಅದ್ರಲ್ಲಿ 7% ನಾವು ವಫ್ ಬೋರ್ಡ್ ಕೊಡ್ತೀವಿ ಅಂತ ಹೇಳಿ. ಅಲ್ಲಿಗೆ 4 ಕೋಟಿ ಕೂಡ ಆ 7% ಪಾಪ ಬಡವರು ಬಗ್ಗರು ದರ್ಗಾಗೆ ಅಂತ ಹೇಳಿ ದಾನ ಮಾಡಿ ದುಡ್ಡಲ್ವೇ ಅಲ್ವಾ ಸರ್ ಹೊಡ್ಕೊಂಡಿರೋದು? ಇದಕ್ಕೊಂದು ಅಕೌಂಟಬಿಲಿಟಿ ಬೇಡವಾ ಹಾಗಾದ್ರೆ? ಮೇಡಮ್, ಬೇರೆ ದರ್ಗಾದ ಹೇಳಬೇಡಿ ನೀವು. ಈ ಟಾಪಿಕ್ ಅಂತ ನನಗೆ ಗೊತ್ತಾಗಿದ್ದರೆ ನಾನು ಎಲ್ಲ ಲೀಸ್ಟು ಎಷ್ಟು ಲೀಡರ್ಸು, ಎಷ್ಟು MLA, ಎಷ್ಟು ಮಿನಿಸ್ಟ್ರುಗಳು ಎಲ್ಲ ಹಗರಣೆ ಮಾಡಿದ್ದಾರೆ ಎಲ್ಲ ಲೀಸ್ಟ್ ನಾನು ತೊಗೊಂಡು ಬರ್ತಾಯಿದ್ದೆ. ನೋಡಿ, ತುಂಬ ದೊಡ್ಡ ಹಗರಣೆ ರಾಮ ಮಂದಿರದ್ದು ತುಂಬ ಚಿಕ್ಕ ಮೇಡಮ್. ನಮ್ಮ ವಕ್ಬೋರ್ಡ್ನಲ್ಲಿ ಆಗ್ತದಲ್ಲ, ಅದು ಎದುರುಗಡೆ ಇಷ್ಟೇ ಇರೋದು, ಅದು ಏನಿಲ್ಲ. ಅದು ಇಲ್ಲಿ ಲಕ್ಷಾಂತರ ಕೋಟಿ ಆಗಿರೋದು. ಇದಕ್ಕೆ ನಾನು ದಯವಿಟ್ಟು ನಾವು ಮನವಿ ಮಾಡ್ತೀನಿ, ನಮ್ಮ DK ಶಿವಕುಮಾರ್ ಅವ್ರ ಮೇಲೆ ವಿಶ್ವಾಸ ಇದೆ. ಇದು ವಕ್ಫ್ ಬೋರ್ಡ್ ಇಶ್ಯೂ BJP ಗೌರ್ಮೆಂಟ್ ಇತ್ತಲ್ಲ, ಅವಾಗ ಯಡಿಯೂರಪ್ಪನವರು ಅನ್ವರ್ ಮಾನ್ಪಾಡಿ ರಿಪೋರ್ಟ್ ತಗೊಂಡು ಇದ್ರ ಮೇಲೆ ಎಲ್ಲ ತನಿಖೆ ಮಾಡಿ ಅಂತ ಜೋಡಿಸಿದ್ದು BJP ಗೌರ್ಮೆಂಟ್. ಯಾರ್ಯಾರು ಎಷ್ಟು ಹಗರಣೆ ಮಾಡಿದ್ದಾರೆ, ಯಾರ್ಯಾರು ಇದು ಮಾಡಿದ್ದಾರೆ ಅಂತ ಲೀಸ್ಟು ನಾವೆಲ್ಲ ಸೇರಿಸಿ ಅನ್ವರ್ ಮಾನ್ಪಾಡಿ ಕೊಟ್ಟು, ಅನ್ವರ್ ಮಾನ್ಪಾಡಿ ಬಂದು ಅಸೆಂಬ್ಲಿನಲ್ಲಿ ಮತ್ತೆ ಇವ್ರಿಗೆ ಯಡಿಯೂರಪ್ಪನವ್ರು ಕೊಟ್ಟರು. ಆ ತನಿಖೆ ನಡೀತಾ ಇತ್ತು, ಆಕ್ಷನ್ ನಡೀತಾ ಇತ್ತಲ್ಲ, ಗೌರ್ಮೆಂಟ್ ಚೇಂಜ್ ಆಯಿತು. ಚೇಂಜ್ ಆದಮೇಲೆ ಜಮೀರ್ ಅಹಮದ್ ಖಾನ್ಗೆ ಕೊಟ್ರಲ್ಲ, ಇದು ತನಿಖೆ ಮಾಡಿ ಎಷ್ಟು ಜಾಗ ಇದೆ, ಏನು ಹಗರಣ ಮಾಡಿದ್ದಾರೆ ಎಲ್ಲ ಮಾಡಿ ಅಂತ. ಆವಾಗ ಏನಾಯಿತು, ಜಮೀರ್ ಅಹಮದ್ ಅವರು ಆ್ಯಕ್ಷನ್ ತಗೊಳ್ಳೋ ಟೈಮ್ನಲ್ಲಿ ಅವ್ರಿಗೆ ಬ್ರೇಕ್ ಆಗಿಬಿಡ್ತು ಒಂದು. ಇನ್ನೊಂದು ನೋಡಿ, ದೊಡ್ಡ ದೊಡ್ಡ ಲೀಡ್ರ್ ಅವ್ರ ಹೆಸರು ನಾನು ಈಗ ಹೇಳಲ್ಲ, ನೆಕ್ಸ್ಟ್ ಏನಾನ ಇದ್ರೆ ನಾನು ಲೀಡ್ಸ್ ತಂದು ಹೇಳ್ತೀನಿ. ಕರ್ನಾಟಕ ಗೌರ್ಮೆಂಟ್ ಹಿಂಗಾಗುತ್ತೆ ನಾನು ಯಾರು ಎಷ್ಟು ಅಂತ. ಇಲ್ಲಿ ಮೇಡಮ್, ನಿಮ್ಮ ಆಫೀಸ್ ಪಕ್ಕ ಡಬಲ್ ರೋಡ್ನಲ್ಲಿ ಹಾಪ್ಕಾಮ್ಸ್ ಜಾಗ 100 ವರ್ಷಕ್ಕೆ ಲೀಸ್ ಕೊಟ್ಟಿದ್ದ ನಮ್ಮ ಕಳ್ಳ ಚೇರ್ಮನ್ ಇದ್ದ ಇದರಲ್ಲಿ. ಆವಾಗ ಹಮ್ರುಲ್ ಇಸ್ಲಾಮು ಮತ್ತು ಇವರು ಯಾರು ಇನ್ನೊಬ್ರು ಮೀರಾಜುದ್ದೀನ್ ಪಟೇಲ್ ಇದ್ರು, ತನ್ವೀರ್ ಸೇಠ್ ಇದ್ರು, ವಕ್ಫ್ ಬೋರ್ಡ್ ಮಿನಿಸ್ಟ್ರು ಅವರೆಲ್ಲ ಇದ್ರಲ್ಲ. ಆವಾಗ ಖಾಲಿದ್ ಅಂತ ನೀವೇ ಕುಣಿಸ್ಬಿಟ್ಟು ಇಲ್ಲಿ ಚರ್ಚೆ ಮಾಡಿದ್ರು. ಅವ್ನು ಏನು ಮಾಡಿದ್ರ, 99 ವರ್ಷ ಅಲ್ಲ 99 ಇಯರ್ಸ್ಗೆ ಲೀಸ್ಗೆ ತುಂಬ ಚಿಕ್ಕ ದುಡ್ಡರಲ್ಲಿ ಕೊಟ್ಬಿಟ್ಟ. ಅದು ಒಂದು ಹಗರಣ. ಅದು ರಾಮ ಮಂದಿರನ ಜಾಸ್ತಿ. ಇನ್ನೊಂದು ಅಲಾಮಿನ್ ಕಾಲೇಜ್ ಇಲ್ಲಿ ಪಕ್ಕ ಇದೆ, ನಿಮ್ಮ ಪಕ್ಕನೇ ಇರೋದು, ನಾನು ಹೇಳ್ತಾ ಇದ್ದೀನಿ. ಅದು 6.5 ಎಕರೆ ಜಾಗ, ಬಡವದು ಜಾಗ, ವಿದ್ವಾದು ಜಾಗ, ಮತ್ತೆ ಅನಾಥರದ್ದು ಜಾಗ. ಅದು ಆ ಜಾಗ ಲೀಸ್ಗೆ ಕೊಟ್ಟಿದ್ದಾರೆ 6,500 ಅಂತ ಆ ಕಾಲದಲ್ಲಿ ನಾನು ಕೇಳಿದೆ ತಿಂಗಳಿಗೆ ಅಂತ. ಅದು ಎಂಥ ಜಾಗ, ಅದರಲ್ಲಿ ಕೋಟ್ಯಾಂತು ಕೋಟ್ಯ 100 ಕೋಟಿ 1000 ಕೋಟಿ ಹಗರಣೆ ಈ ಥರ ಆಗಿದೆಲ್ಲ. ಈಗ ಬೇರೆ ನೋಡಿ, ನಾನು DK ಶಿವಕುಮಾರ್ ಅವ್ರಿಗೆ ನಾನು ಹೇಳ್ತೀನಿ, ಬೇರೆ ದೇವಸ್ಥಾನದ ನೀವು ಚಿಂತೆ ಮಾಡಿಬಿಡಿ, ಚರ್ಚಿದು ಮಾಡಲಿ. ನಮ್ಮ ವಕ್ಫ್ ಬೋರ್ಡ್ ಜಾಗಗಳು ಎಷ್ಟಿದೆ, ಆ ಎಷ್ಟು ಯಾರು ಕಾಂಗ್ರೆಸ್ ಲೀಡರ್ ಇದ್ದಾರೆ, ಅದರಲ್ಲಿ JDS ಲೀಡರ್ ಇದ್ದಾರೆ, BJP ಲೀಡರ್ ಇದ್ದಾರೆ. ತುಂಬಾ ಜಾಸ್ತಿ ಹಗರಣ ಮಾಡಿರೋದು ಕಾಂಗ್ರೆಸ್ ಲೀಡರ್ಗಳು. ನಮ್ಮ ಮುಸಲ್ಮಾನರು ಇದ್ದಾರೆ, ಅದರಲ್ಲಿ ಹಿಂದೂ ಲೀಡರ್ಗಳು ಇದ್ದಾರೆ. ಆ ಜಾಗ ರಿಟರ್ನ್ ಬರಬೇಕು ಮುಸಲ್ಮಾನ್ ಬಡವರಿಗೆ. ಆ ಕೆಲಸ ಮಾಡಿದ್ರೆ DK ಶಿವಕುಮಾರ್ ಅವರು ಹೀರೋ ಆಗ್ಬಿಡ್ತಾರೆ. ಕರೆಕ್ಟ್. ನಮ್ಮ ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿರಾಯಿಂದ ಶ್ರೀರಾಮ್ ಅಂತ ಹೇಳಿ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್, ಶ್ರೀರಾಮ್ ಅಂತ. ಹೇಳಿ ಸರ್. ಏನಿಲ್ಲ ಮೇಡಮ್, ಈಗ DK ಶಿವಕುಮಾರ್ ಅಂದ್ರೆ CCTV ಅಳವಡಿಸಕ್ಕೆ ಮಾಡ್ಕೊಂಡಿರೋ ಕಾರ್ಯಕ್ರಮ, ಇದನ್ನ ನಾವು ಸ್ವಾಗತ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಮೂಲ ಸೌಲಭ್ಯಗಳು ಅಂದ್ರೆ ಈಗ ನಮ್ಮ ಭೀಮಸೇನ ಆಚಾರ್ಯ ಹೇಳ್ತಿದ್ರಲ್ಲ, ಆ ತರ ಅವ್ರು ಏನೇನು ಹೇಳಿದ್ದಾರೆ ಅದನ್ನ ಇವ್ರು ಮಾಡ್ಕೊಡ್ಬೇಕು. ಯಾಕೆಂದ್ರೆ ಮುಜರಾಯಿ ದೇವಸ್ಥಾನಕ್ಕೆ ಹೋದಾಗ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿರ್ತಾರೆ. ಕುಡಿಯೋ ನೀರಿನ ವ್ಯವಸ್ಥೆ ಬೇಕು, ಶೌಚಾಲಯ ವ್ಯವಸ್ಥೆ ಬೇಕು, ಈ ಕೆಲವು ಕಡೆ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ, ಅಲ್ಲಿ ಬಟ್ಟೆ ಬರೆ ಹಾಕೊಳ್ಳೋದಕ್ಕೂ ಸ್ವಲ್ಪ ಬಿಲ್ಡಿಂಗ್ಗಳು ಬೇಕು, ಇಂಥವೆಲ್ಲ ಮಾಡ್ಬೇಕು. ಇನ್ನೊಂದು ರಾಮ ಮಂದಿರದು ಸ್ವಲ್ಪ ಮೋದಿನೇ ಆಗ್ಲಿ ಯೋಗಿನೇ ಆಗ್ಲಿ ಅವ್ರೇನ್ ಸಂಸಾರಕ್ಕೆ ತಗೊಂಡೋಗಕ್ಕೆ ದುಡ್ಡೇನ ಅವ್ರು ಲೋಟಿ ಮಾಡಿಲ್ಲ, ಅವರೆಲ್ಲ ಮಾಡಿರೋದು ಕಮಿಟಿ ಅಂತ ಮಾಡಿರ್ತಾರೆ. ಆ ಕಮಿಟಿ ಒಳಗೆ ಇಂತ ಕೆಟ್ಟರು ಇರ್ತಾರೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ, ಮಾಡಿದ್ದಾರೆ. ಅವರಿಬ್ಬರು ನಾವು ದೂರಬಾರದು. ಈ ಕೆಟ್ಟ ಹುಡುಗರು ಎಲ್ಲೋದ್ರು ಇಂತ ಕೆಲಸ ಮಾಡೋದಿದೆ. ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಅಂತ ಹೇಳಿದ್ರಿ. ಇದು ಆಲ್ರೆಡಿ ಚರ್ಚೆ ಆಗಿತ್ತು, ರಘು ದೊಡ್ಡೇರಿಯವರು ಕೂಡ ಒಪ್ಕೊಂಡಿದ್ದಾರೆ ಅದನ್ನ ಹೌದು ಅಂತ ಹೇಳಿ. ಮತ್ತೊಂದು ಎನಿವೆ ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ. ಕೃಷ್ಣೇಗೌಡರು ಅಂತ ಹೇಳಿ ಇನ್ನೊಂದು ಕರೆ ಇದೆ. ಸರ್ ನಮಸ್ಕಾರ. ಹಲೋ, ಹೇಳಿ ಸರ್. ನಮಸ್ಕಾರ, ಮಾತಾಡಿ. ನಮಸ್ತೆ ಮೇಡಮ್. ಹಾ ಸರ್. ನಮ್ಮ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ದೇವಸ್ಥಾನಗಳಿಗೆ CC ಕ್ಯಾಮೆರಾ ಮಾತ್ರ ಅಲ್ಲ, ಸರ್ಕಾರಿ ಅಧಿಕಾರಿಗಳಿಗೆ, ರಾಜಕಾರಣಿಗಳ ಮನೆಗಳಿಗೆ, ಆಫೀಸ್ಗಳಿಗೆಲ್ಲ CC ಕ್ಯಾಮೆರಾ ಹಾಕಿರ್ತಾರಣ್ಣ. ಕೃಷ್ಣೇಗೌಡ್ರೆ, ಹೆಂಗಾಗಿದೆ ಅಂದ್ರೆ ದೇವಸ್ಥಾನಗಳಲ್ಲಿ ಅಣ್ಣ ಒಂದೇ ನಿಮಿಷ, ನಿಮ್ಗೆ CCTV ಕ್ಯಾಮೆರಾ ಹಾಕಿರ್ತಾರೆ. ಒಳಗಡೆ ಇನ್ನೊಂದು ಆಂಟಿಕ್ ಚೇಂಬರ್ ಅಂತ ಮಲ್ಕೊಳಕ್ಕಂತ ಜಾಗ ಇರ್ತದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ನ ಅವರು. ಆಯ್ತಾ, ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಾರೆ. ಪ್ರಾಬ್ಲಮ್ ಏನ್ ಗೊತ್ತಾ, CCTV ಕ್ಯಾಮೆರಾಗಳನ್ನ
ಸರ್ಕಾರಿ ಆಫೀಸ್ಗಳಲ್ಲಿ ಕಚೇರಿಗಳಲ್ಲಿ ಹಾಕಿ ತುಂಬ ವರ್ಷ ಆಗಿದೆ. ಆದರೆ ಮತ್ತೆ ಮಾತಾಡು ಅಂತ ಅಂದ್ಬಿಟ್ಟು ಅಧಿಕಾರಿಗಳು ಹೇಳ್ತಕ್ಕಂತಹದ್ದು ಕೇಳಿದ್ದೇವೆ. ಆಕ್ಚುಲಿ ಏನಾಗಬೇಕಾಗಿದೆ ಅಂದರೆ SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅದನ್ನ ಆಗ್ಬೇಕಾಗಿದೆ ಸರ್ಕಾರಿ ಫೈಲ್ಗಳಲ್ಲಿ. ಅದೂ ಸಹ ಆದರೂ ಸಹ ಹೆಂಗೆಲ್ಲ ಬರೀ ಫೈಲ್ ಓದಕ್ ಟೈಮ್ ಇಲ್ಲ ಇವಾಗ ಅಧಿಕಾರಿಗಳಿಗೆ. ಏನು ಓದ್ತಾರೆ ಅಂತಂದ್ರೆ ಕಾನೂನು ಕೋರ್ಟ್ ಆರ್ಡರ್ ಆಗಿರೋದಕ್ಕೆ ಅವರು ಬರೆಯಕ್ ರೆಡಿ ಇಲ್ಲ. ಇದು ಭಯ ಆಗುತ್ತಪ್ಪ, ಕೋರ್ಟ್ ಆರ್ಡರ್ ಆಗಿದೆ ರೀ ಬರೀರಿ, ಅದು ಕೋರ್ಟ್ ಆರ್ಡರ್ ಪ್ರಕಾರ ಅಂತ ಹೇಳಿದ್ರೆ ಅಯ್ಯೋ ಇದು ಈ ತರ ಬಹುಶಃ ನೀವು ಹೇಳಿದಕ್ಕೆ ಏನ್ ಹೇಳ್ಬೋದು ಅಂದ್ರೆ ಈಗ ದೇವಸ್ಥಾನದ ಹುಂಡಿ ವಿಚಾರದಲ್ಲಿ ಮೊದ್ಲಿಂದಾನು ಇತ್ತು CC ಕ್ಯಾಮ್ರಾ. ಬಟ್ ಇವಾಗ ಹೆಂಗ್ ಮಾಡಿದ್ದಾರೆ ಅಂದ್ರೆ ಈ ಹುಂಡಿ ಎಣಿಕೆ ಕಾರ್ಯದಿಂದ ಹಿಡಿದು ಅದನ್ನ ಹೋಗಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡೋವರೆಗೂ ಪೂರ್ತಿ ವಿಡಿಯೋ ಕವರೇಜ್ ಇರಬೇಕು ಅಂತ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಬಹುಶಃ ಸರ್ಕಾರದ ದುಡ್ಡು ಕಾಸು ಹಣಕಾಸು ಅಥವಾ ಅಧಿಕಾರಿಗಳ ಈ ಫೈಲ್ಗಳ ವಿಚಾರದಲ್ಲೂ ಕೂಡ ಹಂಗೆ ಮಾಡೋ ಪ್ರಯತ್ನ ಮಾಡ್ಬೋದೇನೋ. ಪ್ರಾಕ್ಟಿಕಲಿ ಪಾಸಿಬಲ್ ನನಗೆ ಗೊತ್ತಿಲ್ಲ. ಎನಿವೆ ಧನ್ಯವಾದ ಕರೆ ಮಾಡಿದ್ದಕ್ಕೆ. ರಘು ದೊಡ್ಡೇರಿ ಅವರೇ, ಕಮಿಂಗ್ ಬ್ಯಾಕ್, ನಿಮ್ಮ ಪಕ್ಕದಲ್ಲೇ ಕೂತಿರುವ ಪಾಷಾ ಸಾಹೇಬರು ಬಹಳ ಚೆನ್ನಾಗಿ ಹೇಳಿದ್ರು. DK ಶಿವಕುಮಾರ್ ಅವ್ರು ಹೀರೋ ಆಗಿಬಿಡ್ತಾರೆ ಅಂತ ಹೇಳಿ. ಕರೆಕ್ಟು, ವಫ್ಗೆ ಸಂಬಂಧಪಟ್ಟ ಆಸ್ತಿಯನ್ನು ಕೂಡ ಇಷ್ಟೇ ಮುತುವರ್ಜಿಯಿಂದ, ಚರ್ಚ್ಗಳಲ್ಲಿ ಆಗ್ತಾ ಇರುವ ಅವ್ಯವಹಾರಗಳನ್ನ ಕೂಡ ಇಷ್ಟೇ ಮುತುವರ್ಜಿಯಿಂದ ನೀವು CC ಕ್ಯಾಮ್ರಾ ಹಾಕ್ತಿದ್ರು ಪರವಾಗಿಲ್ಲ ಸರ್, ವಾಪಸ್ ತರಿಸುವ ಪ್ರಯತ್ನ, ಅಲ್ಲೊಂದು ಟ್ರಾನ್ಸ್ಪರೆನ್ಸಿಯನ್ನು ತರುವ ಪ್ರಯತ್ನ, ಅಕೌಂಟಬಿಲಿಟಿಯನ್ನು ತರುವ ಪ್ರಯತ್ನ ಮಾಡಿದ್ರೆ ಗ್ರೇಟ್ ಆಗ್ಬಿಡ್ತಾರೆ DK ಶಿವಕುಮಾರ್. ಹೇಳಿದ್ ನಾನಲ್ಲ, ಸಾದಿಕ್ ಪಾಷಾ ಅವರು. ನೋಡಿ ಸ್ಮಿತಾ, DK ಶಿವಕುಮಾರ್ ಅವರು ಆಗಲೇ ಹೀರೋ ಆಗಿರೋದಕ್ಕೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ, 7 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. DK ಶಿವಕುಮಾರ್ 7 ಕೋಟಿ ಕನ್ನಡಿಗರಿಗೆ ಮುಖ್ಯಮಂತ್ರಿಗಳಾಗಿರೋದು ಹೊರತು ಯಾವುದೋ ಒಂದು ಧರ್ಮ ಜಾತಿ ಭಾಷೆಗಲ್ಲ. ಅಂದ್ರೆ ಅವರ ಜವಾಬ್ದಾರಿ 7 ಕೋಟಿ ಕನ್ನಡಿಗರಿಗೂ ನ್ಯಾಯ ಒದಗಿಸುವಂತ ಕೆಲಸವನ್ನ, ಇನ್ ಕೇಸ್ ಏನಾದರೂ ಇಂದಿನ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ಅಥವಾ ಇನ್ನೇನೋ ಸಜೆಷನ್ಸ್ಗಳಿದ್ರೆ ಖಂಡಿತ ನಮ್ಮ ಸರ್ಕಾರ ಆ ಸಜೆಷನ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡಿ ಕಾನೂನಾತ್ಮಕವಾಗಿ ನ್ಯಾಯ, ಜನರಿಗೆ ಯಾವ ರೀತಿಯ ನ್ಯಾಯ ಸಿಗಬೇಕು ಆ ರೀತಿಯ ನ್ಯಾಯವನ್ನ ಕೊಡಿಸುವಂತ ಕೆಲಸ ಸಜೆಷನ್ ಕೇಳಿದ್ರೆ ಏನೋ ಕಾರಣ ಕೇಳ್ತಿದ್ದೀನಿ ಸರ್. 2006ನೇ ಇಸವಿಯಲ್ಲಿ ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು, ಪೂರ್ತಿ ಪ್ರಶ್ನೆ ಕೇಳಿಸ್ಕೊಳ್ಳಿ ಸರ್ ದಯವಿಟ್ಟು. ಕುಮಾರಸ್ವಾಮಿ ಅವರು ತರ್ಲಿಕ್ಕೆ ಹೊರಟಂತ ಪ್ರಾಜೆಕ್ಟ್ ಅನ್ನ ಈಗ 2026ರಲ್ಲಿ ರಿವಿಸಿಟ್ ಮಾಡಬಹುದು ಅನ್ನೋಂಗಿದ್ರೆ ಅದಕ್ಕಿಂತ 6 ವರ್ಷ ಲೇಟು ಸರ್. 2012 ಅನ್ವರ್ ಮಾಣಪಾಡಿ ಅವರ ವರದಿ ತರಿಸ್ಕೊಳ್ಳಿ, ರಿಓಪನ್ ಮಾಡಿ, ತರಿಸಿ ವಾಪಸ್ ವಫಲ್ಲಾದ ಹಗರಣಗಳನ್ನ ವಾಪಸ್ ಕೊಡಿಸಿ. ಪಾಷಾ ಸರ್ ಹೇಳಿದಾಗೆ ಬಡ ಮುಸಲ್ಮಾನರಿಗೆ ಜಾಗವನ್ನ. ಸ್ಮಿತಾ, ನೀವು ಕೇಳಿರ್ತಕ್ಕಂಥ ಉತ್ತರವನ್ನ ಕೊಡ್ತೇನೆ. ಅದಕ್ಕೆ ಮೊದಲು ಒಂದು 10-20 ಸೆಕೆಂಡ್ ಒಂದು ಮಾಹಿತಿಯನ್ನು ಹೇಳ್ತೇನೆ. ನಮ್ಮ ಸರ್ಕಾರ ಬಂದ ನಂತರ ಮೊದಲನೇ ಬಾರಿಗೆ ತಸ್ತಿಕ್ ಹಣವನ್ನ 72,000ಕ್ಕೆ ಹೆಚ್ಚಿಸಿದ್ದು ನಾವೇನೆ. ಅಂದ್ರೆ ನಾವು ಅವಾಗಲೇ ಹೇಳ್ತಿದ್ದೀವಿ, ಅರ್ಚಕರ ಸಮಸ್ಯೆಗಳನ್ನು ಕೂಡ ಅರ್ಥ ಮಾಡಿಕೊಂಡು ಅರ್ಚಕರಿಗೆ ಏನು ಜೀವ ವಿಮೆ ಕೊಡ್ತಾ ಇದ್ದೇವೆ, ಅಪಘಾತ ವಿಮೆ ಕೊಡ್ತಾ ಇದ್ದೇವೆ, ಅವರ ಮಕ್ಕಳಿಗೆ ವಿದ್ಯಾಭ್ಯಾಸದ ಲೋನ್ಗಳನ್ನ ಕೊಡ್ತಾ ಇದ್ದೇವೆ, ಅದರ ಜೊತೆಗೆ ವಸತಿ ಸೌಕರ್ಯಗಳನ್ನು ಕೊಡ್ತಾ ಇದ್ದೇವೆ. ಅಂದ್ರೆ ನಮ್ಮ ಸರ್ಕಾರ ಪ್ರತಿಯೊಬ್ಬರಿಗೂ ನ್ಯಾಯಯುತವಾಗಿ ಸಿಗತಕ್ಕಂಥ ಎಲ್ಲಾ ಕೆಲಸಗಳನ್ನು ಆಲ್ರೆಡಿ ಮಾಡ್ತಾ ಇದ್ದೇವೆ. ನೀವು ಆಮೇಲೆ ಮಾತಾಡಿ ಪ್ಲೀಸ್, ನಿಮ್ ಸಮಯ ಬಂದಾಗ ಮಾತಾಡಿ. ಒಂದ್ ನಿಮಿಷ, ದಿಸ್ ಇಸ್ ನಾಟ್ ರೈಟ್. ಒಂದ್ ನಿಮಿಷ, ನನ್ನ ಸಮಯ. ಸೊ ಹಾಗಾಗಿ ಅಂದ್ರೆ ನಾವು ಅಷ್ಟು ಅರ್ಚಕರಿಗೆ ನಾವು ಅವಕಾಶವನ್ನ ಮಾಡ್ಕೊಡ್ತಾ ಇದ್ದೇವೆ ಅಂತಂದ್ರೆ ನಾವು ಏನು ಬೋರ್ಡ್ಗಳನ್ನ ಇದು ಮಾಡಿದ್ದೇವೆ, ಇಂಡಿವಿಜುವಲ್ ಬೋರ್ಡ್ಗಳನ್ನ, ದೇವಸ್ಥಾನದ ಹಣವನ್ನ ದೇವಸ್ಥಾನಕ್ಕೋಸ್ಕರನೇ ಉಪಯೋಗಿಸೋದು, ಬೇರೆ 1 ರೂಪಾಯಿನೂ ಕೂಡ ಬೇರೆ ತೆಗೆದುಕೊಂಡು ಹೋಗೋದಿಲ್ಲ. ಯಾಕೆ ಅಂತ ಅಂದ್ರೆ ಅದ್ರ ನಾವು ನಮ್ಮ ಕಮಿಟ್ಮೆಂಟ್, ನಾವು ಕೊಟ್ಟಿದ್ದಂತ ಏನು ವಾಗ್ದಾನವನ್ನ ಕೊಟ್ಟಿದ್ದೇವೆ, ಈಗಲೂ ಹೇಳ್ತೇವೆ, ಮುಂದೆನೂ ಹೇಳ್ತೇವೆ, ಈಗಲೂ ನಡ್ಕೊಂಡಿದ್ದೇವೆ, ಮುಂದೆನೂ ನಡ್ಕೊಳ್ತೇವೆ. ನುಡಿದಂತೆ ನಡೆದಂತ ಸರ್ಕಾರ ಕೇವಲ ನಮ್ಮದು ಮಾತ್ರ. ಈಗ ನೀವು ಮಣಪಾಡಿ ಇದ್ರ ಬಗ್ಗೆ ಮಾತಾಡಿದ್ರಿ, ಆಯ್ತು. ಮಣಪಾಡಿ ಏನು ಒಂದು ವರದಿಯನ್ನು ತಂದುಕೊಟ್ಟು 2012ರಲ್ಲಿ ಕೊಟ್ಟರು. 2012ರಲ್ಲಿ ಕೊಟ್ಟ ನಂತರನೂ ಕೂಡ ಮನೆ ಯಡಿಯೂರಪ್ಪನವರು 2013ವರೆಗೂ ಸರ್ಕಾರದಲ್ಲಿದ್ರು. ಯಾಕೆ ಸರಿ ಸದಾನಂದ ಗೌಡರು ಮತ್ತೆ ಜಗದೀಶ್ ಶೆಟ್ಟರ್ ಅವರು ಇದ್ರು, ಯಾಕೆ ಬಿಜೆಪಿ 1 ವರ್ಷ ಅದನ್ನು ಸಮಯ ಕೊಡಿ ಪ್ಲೀಸ್, ಸಮಯ ಕೊಡಿ. ಒಂದು ನಿಮಿಷ ದಯವಿಟ್ಟು ನನ್ನ ಸಮಯನ ನೀವು ಡಿಸ್ಟರ್ಬ್ ಮಾಡಬೇಡಿ. ಪ್ರಶ್ನೆ ನೀವು ಆಲ್ರೆಡಿ ಕೇಳಿದಿರಿ, ಉಪ ಪ್ರಶ್ನೆ ಆಮೇಲೆ ಕೇಳಿ. ನಾನು ನಿಮ್ಮ ಮೇನ್ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಸೊ 12ರಿಂದ ಕೊಟ್ಟ ನಂತರ ಅದನ್ನ 1 ವರ್ಷ ಕೆಳಗಡೆ ಇಟ್ಕೊಂಡು ಕೂತಿದ್ರು. ಅದಾದ ನಂತರ ಪ್ಲೀಸ್ ಒಂದ್ ನಿಮಿಷ. 2019ರಿಂದ 23ವರೆಗೂ ಇವರೇ ಅಧಿಕಾರದಲ್ಲಿದ್ರು. ಅದರ ಬಗ್ಗೆ ಬಿಜೆಪಿ ಸರ್ಕಾರ ಕೊಟ್ಟಿದ್ದು.
ನೀವು ಆಯ್ತು ಅಶೋಕ್ ಗೌಡ್ರೆ ರಘು ದೊಡ್ಡೇರಿ ರಘು ದೊಡ್ಡೇರಿ ಅವ್ರ ಮಾತ್ರ ವಾಯ್ಸು ರಘು ದೊಡ್ಡೇರಿ ಅವ್ರ ಮಾತ್ರ ವಾಯ್ಸು ರಘು ದೊಡ್ಡೇರಿ ಅವರೇ ಒಂದ್ ನಿಮಿಷ ನಾನು ಜಗಳ ಮಾಡಕ್ಕೋಸ್ಕರ ಬೇಕು ಅಂತ ನಾನು ಶುರು ಮಾಡ್ತೀನಿ. ನಂಗೆ ಆ ಸಾಮರ್ಥ್ಯ ಅಂತಲ್ಲ. ಪ್ಲೀಸ್ ವೇಟ್, ಸಮಯ ಕೊಡಕ್ಕೆ ಮಾತಾಡೋದಕ್ಕೆ ಸಮಯ ಕೊಡಿ. ನಾವು 2012ರಲ್ಲಿ ಬಿಜೆಪಿ ಸರ್ಕಾರದ ಬಿಜೆಪಿಯ ನಾಯಕರೇ ಕೊಟ್ಟಂತ ವರದಿಯನ್ನ ಬಿಜೆಪಿ ಇಲ್ಲಿವರೆಗೂ ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ ಕೇವಲ ನಾಟಕ ಅಷ್ಟೇನೆ, ಬಿಜೆಪಿಯ ನಾಟಕ. ಸೊ ಹೇಗೆ ಬಿಜೆಪಿ 2019ರಿಂದ 23ರವರೆಗೆ ಅಧಿಕಾರದಲ್ಲಿದ್ರು ಕೂಡ ಆ ಧೈರ್ಯವನ್ನ ತೋರಿಸಿಲ್ಲ. ನಾವು ಏನ್ ನೀವು ಹೇಳಿದಿರಿ ಅದಕ್ಕೆ ಸೂಕ್ತವಾದಂತ ಆಕ್ಷನ್ ತೆಗೆದುಕೊಳ್ಬೇಕು. ಚರ್ಚೆ ಮಾಡ್ತೇವೆ, ಹಾಸ್ಯಾಸ್ಪದ ಅಲ್ಲ. ನೀವು 2 ಬಾರಿ ಬಿಜೆಪಿ 2 ಬಾರಿ ಅಧಿಕಾರದಲ್ಲಿದ್ರು ಕೂಡ ಬಿಜೆಪಿಯೇ ನಾಯಕರಿಗೆ ಕೊಟ್ಟಂತ ರಿಪೋರ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ, ಬಿಜೆಪಿ ಕೇವಲ ನಾಟಕವನ್ನು ಆಡುವಂತ ಕೆಲಸ ಮಾಡ್ತಾ ಇದೆ. ಬಿಜೆಪಿ ಕೇವಲ ರಾಮನ ಹಣವನ್ನು ಎಲ್ಲಿ ಕದ್ದಿದ್ದೀರಿ? ರಾಮನ ಹಣವನ್ನು ನಾಚಿಕೆ ಆಗ್ಬೇಕು ಬಿಜೆಪಿ ಅವರಿಗೆ. ಸರ್ ರಘು ದೊಡ್ಡೇರಿ ಅವರೇ, ನಾವು ಇವಾಗ ಈ ಸರ್ಕಾರ ಬಂದೆ ಸರ್, ನನಗೆ ಸಮಯ ಕಮ್ಮಿ ಇದೆ, ನಿಮಗೂ ಅವಕಾಶ ಕೊಡ್ತೀನಿ. ಈ ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನ ಕೇಳಿದಾಗ ಹಿಂದವ್ರು ಮಾಡ್ಲಿಲ್ಲ ಅಂತಂದ್ರೆ ಬನಶಂಕರಿ ದೇವಸ್ಥಾನದ ಬಗ್ಗೆ ನಮ್ಮ ಉಪಮುಖ್ಯಮಂತ್ರಿಗಳು ಹಿಂದೆ ಗೃಹ ಸಚಿವರು ಆಗಿದ್ದ ಪರಮೇಶ್ವರ್ ಅವರು ಹೇಳ್ತಾರೆ ಕೇವಲ 13 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ಅಂತ ಹೇಳ್ತಾರೆ. ಬಟ್ ಅಂದಾಜಲ್ಲಿ ನೋಡಿದ್ರೆ 100 ಕೋಟಿ ಆಗಬಹುದು. ಒಂದು ಅನುಮಾನ ಬರೋದು, ಕಣ್ಣಂದಾಜಿನಲ್ಲಿ ಅಲ್ಲಾಗುವ ವಹಿವಾಟುಗಳನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಹೆಂಗ್ ಜಡ್ಜ್ ಮಾಡಿದ್ರು ಅಂತ ಹೇಳಿ. ಈಗ 100 ಕೋಟಿನೇ ಆಗಿದೆ ಅಂತ ಅನ್ಕೊಳ್ಳಿ, ಅದ್ರ ಬಗ್ಗೆ ಪಕ್ಕಾ ಮಾಹಿತಿ ಇಲ್ದಲೆ ಹಿಂಗೆ ಹೇಳ್ಬಿಟ್ರೆ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಹಿಂಗೆ ಅವ್ಯವಹಾರ ಆಗ್ಬಿಡುತ್ತೇನೋ ಅನ್ನೋ ಅನುಮಾನ ಹುಟ್ಟುಬಿಡೋದಿಲ್ವಾ ಅಂತ ರೆಸ್ಪಾನ್ಸಿಬಲ್ ಪೊಸಿಷನ್ ಅಲ್ಲಿ ಕೂತವ್ರ ಮಾತಿಗೆ ಬಹಳ ತೂಕ ಇರುತ್ತೆ. ಹಾಗಾಗಿ ಪ್ರಶ್ನೆ. ಖಂಡಿತ ಮೇಡಮ್, ಎಲ್ಲ ದೇವಸ್ಥಾನ ಟ್ರೆಜರರ್ ಬರ್ತಾರೆ, ಅಕೌಂಟಬಿಲಿಟಿ ತಗೊಳ್ತಾರೆ, ಡಿಸ್ಪ್ಲೇ ಮಾಡಲಿ, ಇಲ್ಲಿ ಒಂದು ಬೋರ್ಡ್ ಹಾಕಲಿ. ಅವ್ರು ಹೇಳ್ತಾರೆ ನಮ್ಮ ಇದರಲ್ಲಿ ಮಸೀದಿಯಲ್ಲಿ ಒಂದು ಬೋರ್ಡಲ್ಲಿ ಎಲ್ಲ ಬರೀತಾರೆ ಅಂತ ಹೇಳೋದಲ್ಲ, ಅದೇ ಥರ ಡಿಸ್ಪ್ಲೇ ಮಾಡಲಿ. ಎಲ್ಲ ದೇವಸ್ಥಾನಗಳು ಇಷ್ಟು ಕಲೆಕ್ಷನ್ ಆಗಿದೆ, ಇಷ್ಟಕ್ಕೆ ವ್ಯಯ ಮಾಡ್ತಾ ಇದ್ವಿ ಅಂತ ಒಂದು ಡಿಸ್ಪ್ಲೇ ಮಾಡೋಣ. ಅದನ್ನ ಮಾಡೋಣ, ಆಡಿಟಿಂಗ್ ಮಾಡಬಹುದು. ದೇವಸ್ಥಾನಗಳಿಗೂ ಏನಾಗ್ತದೆ, ಇತ್ತೀಚೆಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ ಸರ್, ನಿಮ್ಮ ಪರ್ಮಿಷನ್ ತಗೊಂಡು ನೋಡಿ. ಇತ್ತೀಚಿನ ದಿನಗಳಲ್ಲಿ ಯಾವುದು ಮುಜರಾಯಿ ಇಲಾಖೆಯ ದೇವಸ್ಥಾನಗಳಿದೆ, ಪ್ರತಿಯೊಂದು ದೇವಸ್ಥಾನದ ಹಣ ಎಷ್ಟು ಬಂತು, ಎಷ್ಟು ಖರ್ಚಾಗಿದೆ ಅಂತ ವಾರ್ಷಿಕ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು. ಅದು ನೀವು ಯಾರು ಬೇಕಾದ್ರೂ ತಗೊಳ್ಬಹುದು. ಇನ್ ಕೇಸ್ ಏನಾದ್ರೂ ಆ ತರ ತಪ್ಪಿದ್ರೆ ಆಕ್ಷನಬಲ್ ಅದು, ಯಾಕೆಂದ್ರೆ ಸರ್ಕಾರದ ಹಣ. ಸೊ ಹಾಗಾಗಿ ಅವ್ರು ಏನ್ ಸಜೆಷನ್ ಕೊಡ್ತಾ ಇದ್ದಾರೆ, ಆ ಲೂಪ್ ಹೋಲ್ಗಳು ಬರೋದಕ್ಕೆ ಸಾಧ್ಯತೆ ಇಲ್ಲ. ಆ ರೀತಿ ಹೇಳಿ ಏನಂದ್ರೆ ಕೊನೆಗೆ ರಘು ದೊಡ್ಡವರೇ ಹೇಳಿರ್ತಕ್ಕಂಥದ್ದು, ಇದು ಮೋದಿನೇ ಹೀಗೆ ಮಾಡಿದ್ದಾರೆ, ಯೋಗಿ ಸರ್ಕಾರದವರೇ ಮಾಡಿದ್ದಾರೆ. ನಾ ಹೇಳದಲ್ಲ, ಇದು ಯಾರು ಅಂತ ಇದು ಈಗ ಬಿಜೆಪಿ ರಘು ಸರ್, ಇದು ಬಿಜೆಪಿ ಕಾಂಗ್ರೆಸ್ಸಿನ ಒಂದು ಸಂಘರ್ಷ ಅಲ್ಲ ಇದು ಲೆಕ್ಕ. ಈಗ ಮೋದಿ ಅವರು ಅಥವಾ ಬಿಜೆಪಿ ಅವರು RSS ನವರು ಹಣ ಹೊಡೆದಿದ್ದಾರೆ ಆ ರೀತಿ ಆರೋಪ ಮಾಡೋದು ಬೇಡ. ಅಂದ್ರೆ ಟ್ರಸ್ಟಿನ ಕೆಲವು ಜನ ಅಲ್ಲಿ ಭಾಗಿಯಾಗಿದ್ದಾರೆ, ಅವರ ಬಗ್ಗೆ ತನಿಖೆ ನಡೀತಾ ಇದೆ. ಆ ತನಿಖೆಯಿಂದ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ನೀವು ಒಮ್ಮಲಿಗೇನೆ ಏಕಕಾಲಕ್ಕೇನೆ ಇವ್ರು ತಿಂದಿದ್ದಾರೆ ಅವ್ರು ತಿಂದಿದ್ದಾರೆ ಅಂತ ನೀವು ನಿರ್ಣಯ ಮಾಡ್ಲಿಕ್ಕೆ ಆಗುತ್ತಾ ಹೇಳಿ? ಮಾಡಬಾರದು ಸರ್. ಒಂದು ತಿಂಗಳು ಯಾರು ಹಣ ಹೊಡೆದಿದ್ದಾರೆ ಅವ್ರು ಅನುಭವಿಸ್ತಾರೆ. ಬಿಜೆಪಿ ಅವರು ಅಂತ ಹೇಳಲ್ಲ, ಕಾಂಗ್ರೆಸ್ ಅವರು ಅಂತ ಹೇಳಲ್ಲ, ಯಾರು ಹಣ ಹೊಡೆದಿದ್ದಾರೆ ಅವ್ರು ಅನುಭವಿಸ್ತಾರೆ. ಸಮಯ ಇಲ್ಲ ಸರ್, ಐ ಆಮ್ ಸಾರಿ, ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್. ಪಾಷಾ ಅವರು ಹೇಳಿದ ಹಾಗೆ ಅಶೋಕ್ ಗೌಡ್ರು ಹೇಳಿದ ಹಾಗೆ ಇಲ್ಲ ಸರ್, ದೇವಸ್ಥಾನಗಳಂತೆ ಎಲ್ಲಾ ಧಾರ್ಮಿಕ ಕೇಂದ್ರಗಳಿಗೂ ಕೂಡ ಇದೇ ರೀತಿಯಲ್ಲಿ ಮಾನಿಟರ್ ಮಾಡುವ ಮಾರ್ಗಸೂಚಿಗಳು ಬರ್ಬೇಕಂತಂದ್ರೆ 93% ಜನಕ್ಕೆ ಹೌದು ಅನಿಸ್ತಿದೆ. ರಘು ದೊಡ್ಡೇರಿ ಅವರೇ, ಅಕೌಂಟಬಿಲಿಟಿ ಕೇವಲ ಹಿಂದೂ ದೇಗುಲಗಳಿಗೆ ಮಾತ್ರವಲ್ಲ, ಎಲ್ಲಾ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೂ ತರುವ ಪ್ರಯತ್ನ ಆಗಲಿ ಅಂತ ಹೇಳಿ ಪಾಷಾ ಅವರು ಸಲಹೆ ಕೊಟ್ಟಿದ್ದಾರೆ. ಧನ್ಯವಾದ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್. ಇದು ನಿಮ್ಮ ಧ್ವನಿ. ಥ್ಯಾಂಕ್ ಯು. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.